ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೀತು ಸಂಘದ ಅಧ್ಯಕ್ಷರು ಸಿಕ್ಕಾಪಟ್ಟ ಸ್ಟೆಪ್ ಅನ್ನ ಹಾಕಿ ಚೀತು ಅಂತ ಉಗಿಸ್ಕೊಂಡು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನಾವು ಕಾರ್ಯಕ್ರಮನ ಶುರು ಮಾಡೋಣ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳಿ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. 9 ಸಿನಿಮಾ, ಒಂದೇ ಟಿಕೆಟ್. ಸಿನಿಮಾ ರಂಗದ ವೈಭವ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ವಿಜೃಂಭಿಸ್ತಾ ಇದೆ. ಇವತ್ತು ಮತ್ತೆ ಸೂಪರ್ ಕ್ವೀನ್ಗಳ ಮೂಲಕ ವೇದಿಕೆಯಲ್ಲಿ ನಮಗೆ ಪ್ರತ್ಯಕ್ಷ ಆಗಿದ್ದಾರೆ. ಕನ್ನಡವೇ ಸುಖ, ಕನ್ನಡ ಸಿನಿಮಾಗಳೇ ಸ್ವರ್ಗ. ಬನ್ನಿ ಇದೇ ಖುಷಿಯಲ್ಲಿ ಮುಂದುವರಿಸೋಣ ಮೂವಿ ರಿಕ್ರಿಯೇಷನ್ ರೌಂಡ್. ಇವತ್ತಿನ ಮೊದಲನೇ ಸಿನಿಮಾ ಯಾವುದು ಅಂತ ನೋಡೋಣ. ನಮ್ಮ ರೆಮೋ ಅವರಿದಾರಲ್ಲ, ರೆಬೆಲ್ ಆಗಿ ತಾನು ಏನು ಅನ್ನೋದನ್ನ ಸಂಗೀತ ಜಗತ್ತಿಗೆ ತೋರಿಸ್ತಾ ಬಂದವರು. ಈಗ ಅವರ ಸಾಧನೆಯಲ್ಲಿ ಇನ್ನೊಂದು ಯಶಸ್ಸಿನ ಗರಿ ಸೇರ್ಕೊಳ್ತಾ ಇದೆ. ರೆಮೋಸ್ ಮ್ಯೂಸಿಕ್ ಸ್ಪಾರ್ಕ್ ಈ ಟ್ರೂಪ್ ಅನ್ನ ಕಟ್ಟಿ ಹೆಣ್ಣು ಮಕ್ಕಳ ಪ್ರತಿಭೆಗೆ ಸೂಕ್ತ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಆ ಮಹಿಳಾ ಶಕ್ತಿಯನ್ನ ಮೆರೆಸುವಂತ ಸಮಯ. ಸೂಪರ್ ಕ್ವೀನ್ ವೇದಿಕೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದಕ್ಷಿಣ ಭಾರತದ ಮೊದಲ ಮಹಿಳಾ ಬ್ಯಾಂಡ್ ರೆಮೋಸ್ ಮ್ಯೂಸಿಕ್ ಸ್ಪಾರ್ಕ್ ಆನ್ ಸ್ಟೇಜ್ ಪ್ಲೇಸ್. Here comes rockstar Remo, sparks, let's cheer for Remo. ಇಲ್ಲಿ ಪ್ರೀತಿ ಪ್ರೇಮ ಹುಡುಕಾಡಿದರೂ ಸಿಗುವುದೇ ಇಲ್ಲ, ಬರೀ ಮೋಸ ಮಾಡುವ ಸ್ವಾಮಿಗಳೇ ಊರಲ್ಲಿ ಎಲ್ಲ. ಎಲ್ಲ ಬಿಟ್ಟಾಕಿ ನೀನು ಬಂದು ಕಂಡಿದ್ದೆನು, ನಿನ್ನ ತನವನೆ ಬಿಟ್ಟು ಕಳೆದು ಹೋದೆ ನೀನು. ಇಂಥ ಮಾಯಕ್ಕೆ ತಿರುಗಿ ತಿರುಗಿ ಸಿಲುಕಿ ಹೋದೆ ನೀನು. ನಿನ್ನ ಮೇಲೆ ಜೀವ ಇಟ್ಟು ಜಾರಿ ಹೋದೆ ಲೈಫಲ್ಲಿ. ಎಲ್ಲ ಬಿಟ್ಟು ನಂಬಿ ಬಿಟ್ಟು ಮೋಸ ಹೋದೆ ಪ್ರೀತಿಲಿ. ನಮ್ಮ ದಾರಿಗಳಲ್ಲಿ ಬರೀ ಕವಲುಗಳಲ್ಲಿ, ಈ ಜಂಜಾಟದಲ್ಲಿ ಅರೆ ನೆಮ್ಮದಿಯಲ್ಲಿ, ತಲುಪಬೇಕಾದ ಗುರಿಯಲ್ಲಿ ಕಷ್ಟದಲ್ಲೂ ಧೈರ್ಯವಾಗಿ ನುಗ್ಗಬೇಕು ಈಸಲಿ. ನಮಗೆ ಬೇಕಾದ ಬದುಕಲ್ಲಿ ನಮ್ಮನ್ನೇ ನಂಬಿಕೊಂಡು ಬಾಳಬೇಕು. ಅಯ್ಯೋ ದೇವರೇ ನೀನೇ ಬಂದು ಇಲ್ಲಿ ಪರಿಹಾರ ಹೇಳು. I love you so much, wouldn't kill you, you can never be my love. Life will be drama, if you fall in love, life will lead to coma. You are so selfish, you are cunning, why you came into my life. ವರ್ಷಗಳಿಂದ ಸಂಗೀತ ಪಯಣದಲ್ಲಿ ಜೊತೆಯಾಗಿರುವಂತ ನವ ಸಾಧಕಿಯರು, ದಕ್ಷಿಣ ಭಾರತದ ಮೊದಲ ಮಹಿಳಾ ಬ್ಯಾಂಡ್ ರೆಮೋಸ್ ಮ್ಯೂಸಿಕ್ ಸ್ಪಾರ್ಕ್. ರಾಘು, ಹೇಗನ್ನಿಸ್ತು? ನನಗೆ ಬಹಳ ಹೆಮ್ಮೆ ಆಯಿತು ರೆಮೋ ಅವರೇ, ನಿಮ್ಮನ್ನ ನಮ್ಮ ಜೊತೆ ಇಲ್ಲಿ ಪಡೆದು. ಐ ಆಮ್ ರಿಯಲಿ ಆನರ್ಡ್. ತುಂಬ ಖುಷಿ ಆಯಿತು ನನಗೆ.
ಅಂದ್ರೆ ಹೌದು, ರೆಮೋ ಅವ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ, ಜೀವನದ ಬಗ್ಗೆ, ಅವರ ಪ್ರಯಾಣದ ಬಗ್ಗೆ, ಅವ್ರು ಹಾಡ್ತಾರೆ ಅಂತ ಗೊತ್ತಿರುತ್ತೆ, ಬಹಳ ಒಬ್ಬ ಒಳ್ಳೆ ಕಲಾವಿದ ಅಂತ ಗೊತ್ತಿದೆ. ಇವಾಗ ಸೂಪರ್ ಕ್ವೀನ್ ಅಲ್ಲಿ ಬಂದು ಎಷ್ಟು ಲಕ್ಷ ಜನರಿಗೆ, ಎಷ್ಟು ಕೋಟಿ ಜನರಿಗೆ ಇನ್ಸ್ಪಿರೇಷನ್ ಆಗಿದ್ರೆ ಅಂತ ನಿಮಗೆ ಗೊತ್ತಿಲ್ಲ. ಸೊ ಇವತ್ತು ನಮ್ಮ ವೇದಿಕೆ ಮೇಲೆ ಬಂದು ನಿಮ್ಮದೇ ಒಂದು ಬ್ಯಾಂಡ್ ಅನ್ನ ನೀವು ಸಿದ್ಧಪಡಿಸ್ಕೊಂಡು ಇನ್ನೂ ಎಲ್ಲೂ ಶೋಸ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ರೆಮೋ ಅವರೇ? ಅದೇ ಹೇಳಕ್ ಬಂದೆ ರಾಘು ಸರ್, ಏನಂದ್ರೆ ನಾವು ಶೋಸ್ ಮಾಡಕ್ ಸ್ಟಾರ್ಟ್ ಮಾಡಿ 10 years ಆಯ್ತು. ಇನ್ನೊಂದು ಹೆಮ್ಮೆ ವಿಷಯ ಏನ್ ಹೇಳ್ಬೇಕಂದ್ರೆ ಇಲ್ಲಿರೋದ್ರಲ್ಲಿ 3/4 ಜನ ಎಲ್ಲ ಸಿಂಗರ್ಸೇ ಫಿಲಮ್ ಹಾಡಿರೋರು ಎಲ್ಲರೂ. ಅಂಡ್ ಲಕ್ಷ್ಮೀ ವಿಜಯ್ ಸಿಂಗರ್, ಇವ್ರ ತಾಯಿ ಕೂಡ ಸುಜಾತಾ ಪ್ರಸಾದ್ ಅಂತ ನಮ್ಮ ಅಮ್ಮನ ಜೊತೆ ಹಾಡ್ತಾ ಇದ್ರು. ಹಾಗೆ ಅಲ್ಲಿ ಭುವನೇಶ್ವರಿ ನಮ್ಮ ಕೀಬೋರ್ಡ್ ಪ್ಲೇಯರ್, ಅವರು ಹಾಡ್ತಾರೆ, ವೆರಿ ಗುಡ್ ಕಂಪೋಸರ್. ಹಾಗೆ ಈ ಕಡೆ ಕುಶಲ ಖುಷಿ, ಇವ್ರು ಕೂಡ ಅಷ್ಟೇ ಒಳ್ಳೆ ಗಾಯಕಿ, ಕೀಬೋರ್ಡ್ ತುಂಬ ಚೆನ್ನಾಗಿ ನುಡಿಸ್ತಾರೆ. ಹಾಗೆ ಅವರ ತಾಯಿ ಹೆಸರಾಂತ ಗಾಯಕಿ, ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರವೇನು ಹಾಡಿದೆಯಲ್ಲ, ಇವ್ರ ತಾಯೇ ಹಾಡಿದ್ದು. ಸೊ ಅವರಮ್ಮ ನಮ್ಮಮ್ಮ ಇವರೆಲ್ಲ ಒಟ್ಟಿಗೆ ಹಾಡ್ತಾ ಇದ್ರು. ಅವ್ರ ಮಕ್ಕಳು ನಾವೆಲ್ಲ ಸೇರಿ ಒಂದು ಬ್ಯಾಂಡ್ ಮಾಡಿದ್ವಿ. ಹಾಗೆ ನಮ್ಮ ಕರ್ನಾಟಕದ, ಯಾಕೆ ದಕ್ಷಿಣ ಭಾರತದ ಮೊಟ್ಟ ಮೊದಲ ಡ್ರಮ್ಮರು ನಮ್ಮ ಪ್ರಿಯಾ ಆಂಡ್ರ್ಯೂ. ನನಗೆ ಹೆಮ್ಮೆಯಾಗಿ ಹೇಳ್ಕೊತೀನಿ ಅದನ್ನು, ಯಾಕಂದರೆ ಕೆಲಸ ಅಷ್ಟು ಪರ್ಫೆಕ್ಟು ರಾಘು ಸರ್. ಮಾತಾಡಲ್ಲ ಜಾಸ್ತಿ, ಕೈ ಚಳಕ ಜಾಸ್ತಿ. ಹಾಗೆ ನಮ್ಮ ಶಿಲ್ಪ ಮಧುಸೂದನ್, ಇವರು ಅಷ್ಟೇ ಒಳ್ಳೆಯ ಗಾಯಕಿ. ಇವರು ಪ್ರಾರ್ಥನಾ, ಇವರ ತಂದೆ ಶಂಕನಾದ ಅರವಿಂದ್ ಅವರು ಮಗಳು, ಇವರು 2ನೇ ಮಗಳು. ಒಳ್ಳೆಯ ಗಾಯಕಿ ಪ್ಲಸ್ ಬೇಸ್ ಗಿಟಾರಿಸ್ಟ್. ಫ್ಯಾಂಟಾಸ್ಟಿಕ್. ನಿಮ್ಮ ಎಲ್ಲರ ಪ್ರಯಾಣ ಇನ್ನೂ ಎತ್ತರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿ, ಬಹಳ ದೊಡ್ಡ ಹೆಸರು ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಗೂ ತುಂಬಾ ಚೆನ್ನಾಗಿತ್ತು, ನಿಮ್ಮ ಎನರ್ಜಿ ಚೆನ್ನಾಗಿತ್ತು. ಆಮೇಲೆ ಒಬ್ಬೊಬ್ರು ದಿಗ್ಗಜರು ಬಂದು ಇಷ್ಟು ಸಿಂಪಲ್ ಆಗಿ ನಿಂತು ನೀವು ಹಾಡ್ತಾ ಇದ್ದೀರಲ್ಲ, ನಿಮ್ಮ ಸಿಂಪ್ಲಿಸಿಟಿನೇ ನಿಮ್ಮನ್ನ ಯಾವಾಗ್ಲೂ ಕೂಡ ಗೆಲ್ಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಟು ಯು ಪೀಪಲ್, ವಂಡರ್ಫುಲ್. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೂಪರ್ ಕ್ವೀನ್, ಈ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ. ಇನ್ನೊಂದು ವಿಶೇಷವಾದ ವಿಷಯನ ಹೇಳಬೇಕು. ರೆಮೋಸ್ ಮ್ಯೂಸಿಕ್ ಸ್ಪಾರ್ಕ್ ಅಂತ ಒಂದು ಬ್ಯಾಂಡ್ ಜೊತೆಗೆ ನಮ್ದು ಆರ್ಕಿ ಟಾಪ್ ನಾಚ್ ಅಂತ ನಂದೊಂದು ಸ್ಟುಡಿಯೋ ಇದೆ, ಮೇಕಪ್ ಅಂಡ್ ಮ್ಯೂಸಿಕ್ ಸ್ಟುಡಿಯೋ. ಸೊ ಅಲ್ಲಿ ನಾವು ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ಮೇಕಪ್ ಕಲಿಯೋದಕ್ಕೆ. ಅದರಲ್ಲಿ ವಿಶೇಷ ಏನಂದ್ರೆ ಒಬ್ರು ಡಫ್ ಅಂಡ್ ಡಮ್ ಬಂದು ಮೇಕಪ್ನ ಕಲಿತು ಇವತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಶ್ಮಿ ಅಂತ. ಐ ವಾಂಟ್ ಟು ಬ್ರಿಂಗ್ ಹರ್ ಆನ್ ಸ್ಟೇಜ್. ಅವ್ರಿಗೆ ಮಾತಾಡೋದಕ್ಕೂ ಆಗಲ್ಲ, ಕೇಳಿಸೋದು ಇಲ್ಲ, ಬಟ್ ನಮ್ಮ ಸ್ಟುಡಿಯೋಗೆ ಬಂದು ಮೇಕಪ್ ಕಲಿತು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನಾನ್ ಡೆಫ್ ಅಂಡ್ ಡೆಮ್ ಆಗಿದ್ರು ಮೇಕಪ್ ಮಾಡೋದಕ್ಕೆ ನನಗೆ ಇವ್ರು ಹೆಲ್ಪ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ರಶ್ಮಿ. ನಾನು ಹೆಲ್ಪ್ ಅನ್ನೋದಕ್ಕಿಂತ ನನ್ನ ಪಾರ್ಟ್ನರ್ ಕೀರ್ತಿರಾಮ್, ಮೇಕಪ್ ಆರ್ಟಿಸ್ಟ್, ವೆರಿ ಗುಡ್ ಮೇಕಪ್ ಆರ್ಟಿಸ್ಟ್, ಅವರು ಕಲಿಸ್ಕೊಡ್ತಾ ಇರೋದು ಮೇಕಪ್. ಎಷ್ಟು ಪೇಷನ್ಸ್ ಅಲ್ಲಿ ಕಲಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಇವತ್ತು ನಿಜವಾಗ್ಲೂ ಶಿ ಇಸ್ ದ ಬೆಸ್ಟ್ ಮೇಕಪ್ ಆರ್ಟಿಸ್ಟ್. ಸೂಪರ್ ಕ್ವೀನ್. ಶೀಸ್ ವಿಶಿಂಗ್ ಸೂಪರ್ ಕ್ವೀನ್ ಇವ್ರಿಗೆ ಸಿಗಬೇಕು ಅಂತ. ವೆರಿ ಸ್ವೀಟ್ ರಶ್ಮಿ, ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಮಂಗಳಮುಖಿಯರ ಬದುಕಿನ ತಲ್ಲಣವನ್ನ, ಮಂಗಳಮುಖಿಯರ ಜೀವನದ ವಾಸ್ತವವನ್ನ ನಮ್ಮ ಮುಂದೆ ತೆರೆದಿಟ್ಟಂತ ಚಿತ್ರ ನಾನು ಅವನಲ್ಲ ಅವಳು. ಈಗ ಇದೇ ಚಿತ್ರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಉತ್ತರ ಕರ್ನಾಟಕದ ಸುಂದರಿ ನೀತು ವನಜಾಕ್ಷಿ ಹಾಗೂ ಅವರ ತಂಡ. ಆಂಗಿಕಂ ಭುವನಂ ಯಸ್ಯಾ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ನಮಃ ಸಾತ್ವಿಕಂ ಶಿವಂ. ಏನ್ ಬಾಬಾ ಎದ್ದೇಳ ಮೇಲೆ ಏನ್ ಮಾಡ್ತಿದ್ಯಾ? ನಾಟಕದ ಪ್ರಾಕ್ಟೀಸ್ ಇತ್ತು ಕಾಲೇಜಲ್ಲಿ. ಯಾವ ನಾಟಕ? ವಿರಾಟ ಪರ್ವ, ಬೃಹನ್ನಳೆ. ಬೃಹನ್ನಳೆ ಈಗಲೇ ತಡ್ಕೊಳಕ್ ಆಗ್ತಾ ಇಲ್ಲ, ಈಗ ಬೃಹನ್ನಳೆ ಪಾತ್ರ ಬೇರೆ ಮಾಡಕ್ ಹೋಗ್ತಿದ್ಯಾ? ಕೈ ತೆಗಿಯೋ. ಏನೋ ಇದು ನಿಂತ್ಕೊಳ್ಳೋ ಸ್ಟೈಲು? ಕಾಲಾಗ್ಲ ಮಾಡಿ ನಿಂತ್ಕೊಳ್ಳೋ, ಕಾಲಾಗ್ಲ ಮಾಡು. ಕೈ ಏನೋ ಹಿಂಗ್ ನಿಲ್ಸ್ಕೊಂಡಿಟ್ಟು ಸರಿಯಾಗಿ ಗಂಡಸ್ತರ ಎದೆ ಉಪ್ಪಿಸಿ ನಿಂತ್ಕೋ. ಒಂದ್ಸಲ ಗಂಡಸ್ತರ ವಾಕ್ ಮಾಡಿ ತೋರ್ಸು. ವಾಕ್ ಮಾಡೋ.
ಲೇ ಗಂಡಸ್ತರ ವಾಕ್ ಮಾಡು ಅಂದ್ರೆ ಹೆಂಗ್ಸು ಹೆಂಗ್ಸ್ತರ ವಾಕ್ ಮಾಡ್ತೀಯ ಅಕ್ಕ. ವಾಕ್ ಮಾಡಿ ತೋರ್ಸು ಅಕ್ಕ ರೀ ಯಾಕೆ ನೀವು ಅಷ್ಟು ಕಾಡ್ಸ್ತೀರಾ? ಗಂಡಸ್ತರ ನಡಿಯಕ್ಕೂ ಬರಲ್ಲ ಅವ್ನ್ಗೆ ನೋಡೆ ಇವ್ನು ಈ ತರ ವರ್ತಿಸೋದ್ರಿಂದಾನೆ ಆಡ್ಕೊಡ್ತಾ ಇದಾರೆ ಮುಂದೆ ಅವ್ನ ಭವಿಷ್ಯ ಏನಾಗ್ಬೇಡ ರೀ ಅವ್ನಿಗೆ ಹೆಂಗ್ ಬೇಕೋ ಹಂಗಿರ್ಲಿ ಬಿಡ್ರಿ. ಹೇ ಏನೇ ಮಾತಾಡ್ತಾ ಇದ್ಯಾ ನೋಡು ನಾನು ನೀನು ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಒಂದಿನಾದ್ರೂ ಇವನು ಗಂಡಸ್ತರ ವರ್ತಿಸಿದ್ದಾನ? ನೀವಾರು ಬುದ್ಧಿ ಹೇಳೋದ್ ಬೇಡವೇನೆ? ಯಾರ್ಯಾರು ಹೇಗಿರ್ಬೇಕೋ ಹಾಗಿದ್ರೇನೆ ಚಂದ. ನೀವು ಮಾದೇಶ ಅವ್ರು ಹೇಳಿದ್ ನನ್ನ ತಲೆಗೆ ಹಾಕೋಬೇಡ. ಇವತ್ತು ಕೆಲ್ಸದಲ್ಲಿ ಸಂಬಳ ಕೊಡ್ತಾರಲ್ವಾ, ಹೋಗು ಕೆಲ್ಸಕ್ಕೆ ಟೈಮ್ ಆಯ್ತು. ಲೇ ನೋಡೆ ಮತ್ತೆ ಅದೇ ತರ ಹೋಗ್ತಾ ಇದ್ದಾನಲ್ಲೇ ಅಸಹ್ಯ. ಥು. ಎಲ್ರ ಮುಂದೆ ಯಾರಾದ್ರೂ ದುಡ್ಡನ್ನ ಹೀಗೆ ಎನ್ನಿಸ್ತಾರಾ? ತಗೋ ಜೋಪಾನವಾಗಿಟ್ಕೋ. ನಾನು ಸೆಂದಿಲ್, ಪಿಗ್ಮಿ ಕಲೆಕ್ಟ್ರು. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ನಿನ್ನ ಹೆಸರು? ಮಾದೇಶ, ಊರು? ಕಮಲಾಪುರ. ಏನ್ ಮಾಡ್ತೀಯಾ? ಕಂಪ್ಯೂಟರ್ ಕ್ಲಾಸು, ಸಂಜೆ ಕ್ಲಾಸ್. ಓ ಈವ್ನಿಂಗ್ ಕಾಲೇಜಾ? ಹಾ. ಸಂಪಾದನೆ ಎಷ್ಟು? 4. ಮುಂದಿನ ತಿಂಗಳಿಂದ ಪಿಗ್ಮಿ ಹಾಕ್ಬಿಡು. ಸೇವಿಂಗ್ಸು ತುಂಬಾ ಇಂಪಾರ್ಟೆಂಟು. ಆಯ್ತು. ಅಲ್ಲ ನೀನ್ ಯಾವಾಗ ನೋಡಿದ್ರು ಒಬ್ನೇ ಕೂತಿರ್ತೀಯ, ಒಬ್ನೇ ಮಾತಾಡ್ತಿರ್ತೀಯ. ನಿನ್ಗೆ ಯಾರು ಫ್ರೆಂಡ್ಸ್ ಇಲ್ವಾ? ಇಲ್ಲ. ಯೋಚನೆ ಮಾಡಬೇಡ, ಇವತ್ತಿಂದ ನಾನೇ ನಿನ್ ಫ್ರೆಂಡು, ಗೊತ್ತಾಯ್ತಾ? ನಿನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದ್ರೆ ಹಾಡಬಹುದು, ಕುಣಿಬಹುದು, ನಲಿಬಹುದು. ಆದ್ರೆ ಅದನ್ನೇ ಅಭ್ಯಾಸ ಮಾಡ್ಕೋಬಾರ್ದು. ಆಯ್ತು. ಹೋಗೋಣವಾ? ಹೋಗೋಣ. ಬಾ. ವಾರೆ 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 ಗಣ್ಣ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ ಸಿರ ಸಿರೆ ಊಟ ನೀರೆಯು ನಾನು, ನಾರಿ 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 ಪಟ್ಟ ನಂದನೆ ಇನ್ನು, ಹಂಗೈತಾಳಕ್ಕೆ ನನ್ನ ಬಳೆ ಸತ್ತಿದು ಚೆನ್ನ, ಬಲು ಬಿಂಕದ ನಡೆ ನನ್ನದು, ಮೂಗಿನಾಗೆ ನತ್ತು ಉಂಟು ನೋಡೆ ಸುಬ್ಬೆ, ಹಣೆ ಮ್ಯಾಗ ಚಾಂದು ಉಂಟು ಅಲ್ವೇ ಸುಬ್ಬೆ. ಸ್ನೇಹಿತನ ಸಹಾಯದಿಂದ ಕದ್ದು ಮುಚ್ಚಿ ಹೆಣ್ಣಾಗುವ ಬಯಕೆ ತೀರಿಸಿಕೊಳ್ಳುತ್ತಿದ್ದ ಮಾದೇಶನನ್ನ ಊರಿಗೆ ಹೋಗೋಕೆ ಮಾದೇಶ ಒಪ್ಪುವುದಿಲ್ಲ. ಆಗ ಭಾವ ಕೂಡ ತನ್ನ ಮನೆಯಲ್ಲಿ ಜಾಗವಿಲ್ಲವೆಂದು ಹೇಳುತ್ತಾನೆ. ಆಗ ಒಂಟಿಯಾಗಿ ಬದುಕಲು ನಿರ್ಧರಿಸುವ ಮಾದೇಶ ಸ್ನೇಹಿತನ ಬಳಿ ತನ್ನ ನಿರ್ಧಾರವನ್ನ ತಿಳಿಸುತ್ತಾನೆ. ಮಾದೇಶ, ನಿನ್ ನಿರ್ಧಾರ ಸರಿಗಿಲ್ಲ. ಏನಾದ್ರೂ ಆಗ್ಲಿ, ನಾನು ಹೆಣ್ಣಾಗ್ಬೇಕಷ್ಟೇ. ಈಗ ನಾವು ಅದೇ ಇದೀವಲ್ವಾ? ಅಲ್ಲಿಗೆ ಹೋಗ್ತೀವಿ, ಹೆಣ್ಣಾಗ್ತೀವಿ, ಸಂತೋಷವಾಗಿರ್ತೀವಿ, ಸಾಕಲ್ವಾ? ಆದ್ರೆ ಸಮಾಜದ ಮುಂದೆ ನಾವು ಗಂಡಸು ಅಂತ ತೋರಿಸ್ಕೋತೀವಿ. ಅದಕ್ಕೆ ನಮಗೆ ಕೋತಿಗಳು ಅಂತ ಹೇಳೋದು. ನನಗೆ ಗೊಂದಲ ಬದುಕಬೇಕಾಗಿಲ್ಲ, ನಾನು ಹೆಣ್ಣಾಗಬೇಕು ಅಷ್ಟೇ. ಅಂದ್ರೆ ನನ್ನನ್ನು ಗಂಡು ಅಂತ ಗುರ್ಸೋ ಈ ಅಂಗದಿಂದ ಮುಕ್ತಿ ಬೇಕು ಅಷ್ಟೇ. ಮಾದೇಶ, ಅದು ಅಷ್ಟು ಸುಲಭ ಅಲ್ಲ. ಹಾಗೆ ಮಾಡಿಸ್ಬೇಕಂತ ಹೋದವರು ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಬದುಕಿರೋರು ಭಿಕ್ಷೆ ಬೇಡಬೇಕು, ಇಲ್ಲ ಮೈ ಮಾರ್ಕೋಬೇಕು. ಈಗಿರೋ ಮರ್ಯಾದೆನೂ ಸಿಗಲ್ಲ. ಏನಾದರೂ ಆಗಲಿ, ನಾನು ಸತ್ರು ಪರವಾಗಿಲ್ಲ, ನಾನು ಹೆಣ್ಣಾಗೆ ಸಾಯ್ತೀನಿ. ಆಯ್ತು, ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅವ್ರು ಒಪ್ಪಿದ್ರೆ ನೀನು ಹೆಣ್ಣಾಗ್ಬೋದು. ಓಕೆನಾ? ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ, ಓಡೋಡಿ ಹೋಗಿದೆ ಕಣ್ಣು ತಾನು ಕಾಲುಗಳು ಮೂಡಿ. ಚೆಲ್ವಿ, ಏನ್ ಇವಳ ಹೆಸರು? ಇವಳ ಹೆಸರು ಮಾದೇಶ ಅಂತ, ಬೆಂಗಳೂರಿಂದ ಬಂದಿದ್ದಾಳೆ. ತುಂಬಾ ಓದ್ಕೊಂಡಿದ್ದಾಳೆ. ಇವತ್ತಿಂದ ನಿನ್ನ ಹೆಸರು ಮಾದೇಶ ಅಲ್ಲ, ವಿದ್ಯಾ ಅಂತ. ಚೆನ್ನಾಗಿದ್ಯಾ? ಚೆನ್ನಾಗಿರುತ್ತೆ ಬಿಡು. ತಟ್ಟಕ್ ಬರುತ್ತಾ? ಇಲ್ಲ. ಹಿಂಗಿಳ್ಕೊ. ಚೆನ್ನಾಗಿ ತರ್ತೀಯ ಬಿಡು. ಚೆಲ್ವಿ, ನಾಳೆಯಿಂದ ಇವಳನ್ನ ಅಂಗಡಿ ಕೇಳಕ್ ಕಳ್ಸು. ಆಯ್ತು ನಾನಿ. ಸೆಲ್ವಿ, ಏನ್ ಹೇಳ್ತಿದ್ದಾರೆ? ಅಂದ್ರೆ
ಭಿಕ್ಷೆ ಬೇಡದು ಅಂತ. ನಾಳೆ ನಿನ್ ಭಿಕ್ಷೆ ಬೇಡಿ ದುಡ್ಡು ತಂದು ನನಗೆ ಕೊಡಬೇಕು. ನಿಂದು ಊಟ ಖರ್ಚಿ ಬಟ್ಟೆ ಖರ್ಚಿ ಎಲ್ಲ ಬಿಕ್ಕಿ ನಿನ್ ನಿರ್ವಹಣೆದೆಲ್ಲ ಮುಗಿಸ್ತೀನಿ, ಸರಿನಾ? ಆಯ್ತು ಸೆಲ್ವಿ. ಕರ್ಕೊಂಡೋಗಿ ಉಳ್ಳ ಪಾಪಡ್ತಿ ನಾನಿ. ಜೀವತ್ತೇರೆ. ಏ ವಿದ್ಯಾ ನಡಿಯೇ. ಅಯ್ಯ ಯಾರೇ ಇಲ್ವಲ್ಲೇ? ಇಷ್ಟೊತ್ತಿನಲ್ಲಿ ಹೋಗ್ಬೇಕಾ? ದೇನಾ ಏಯ್ ಹಿಂಗ್ ನಿಂತ್ಕೊಂಡ್ರೆ ಹೆಂಗೆ? ನೀನು ಕೇಳು. ಓದಿದ್ದೀನಿ ಅಂತನಾ? ಅದ್ನೆಲ್ಲ ಮರ್ತು ಬಿಡು. ಹೋಗು ಅಂಗಡಿಲಿ ಕೇಳು. ಕೇಳು. ಬಾಬು ದೇನಾ ಗುಬ್ಬಚ್ಚಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ. ಅಳ್ಬೇಡ ವಿದ್ಯಾ, ನಮ್ಗಿರೋದು ಎರಡೇ ದಾರಿ. ಒಂದು ದೇಹಿ ಅನ್ನೋದು, ಇನ್ನೊಂದು ದೇಹ ಚಾಚೋದು. ಇಷ್ಟೇ ನಮ್ ಸಮಾಜ. ಭಿಕ್ಷೆ ಬೇಡುತ್ತಾ ದಿನದೂಡುತ್ತಿದ್ದ ಮಾದೇಶ ತನಗೆ ನಿರ್ವಾಣ ಮಾಡಿಸುವಂತೆ ನಾನಿಯ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾನೆ. ಮಾದೇಶನ ಆಸೆಯಂತೆ ನಾನಿ ಕಡಪಗೆ ಕರೆದೊಯ್ದು ಮಾದೇಶನಿಗೆ ನಿರ್ವಾಣ ಮಾಡಿಸುತ್ತಾಳೆ. ತನ್ನ ಆಸೆಯಂತೆ ಮಾದೇಶ ಹೆಣ್ಣಾಗಿ ಬದಲಾಗುತ್ತಾನೆ. ಎಂದಿನಂತೆ ಭಿಕ್ಷಾಟನೆ ಮುಂದುವರಿಸುತ್ತಾನೆ. ಬಾಳು ಕಟ್ಟಿಕೊಂಡಾಯ್ತು ನಾನ್ ಮಾದೇಶ ಅಲ್ಲ, ನಿನ್ ತಂಗಿ ವಿದ್ಯಾ. ಹುಟ್ಟೋದಷ್ಟೇ ಮುಖ್ಯ ಅಲ್ಲ, ಕೇಳೆ ಅಕ್ಕಯ್ಯ. ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ಹೇ ಹ್ಯಾಂಡ್ಸಮ್, 10 ರೂಪಾಯಿ ದೇನಾ? ಕಾಡ್ತಾ ಮಗ. ಏನ್ 2 ರೂಪಾಯಿ ಕೊಟ್ಟಿದೀಯಾ? 10 ರೂಪಾಯಿ ಕೊಡಕ್ಕಾಗಲ್ವಾ? ಏನ್ ರಾಜ, ಮೀಸೆ ಚೆನ್ನಾಗಿ ಬೆಳೆಸ್ಕೊಂಡಿದ್ಯಾ? ಮೀಸೆ ಅಂತ ಮೀಸೆ. 10 ರೂಪಾಯಿ ಕೊಡ್ಲಿ, 5 ರೂಪಾಯಿ ಕೊಡ್ಲಿ, ತಗೊಂಡು ಹೋಯ್ತಾರ. ನಾಯಿ ನನಗೆ ಯಾಕೆ ಹೊಡೆದಿದ್ದು? ನಿಂಗೇನ್ ಕಾಸು ಕೇಳಿದ್ನ? ಭಿಕ್ಷೆ ಬೇಡ ನೀನ್ ನನ್ನ ನಾಯಿ ಅಂತೀಯ? ನಾಯಿ ಅಂತೀಯ ಏನ? ನಾಯಿ, ನಿನ್ ಮನೆ ಹಾಳಾಗೋಗ ಹಾಳಾಗೋಗ. ಹಾಳಾಗ್ಬೇಕಾ? ನನ್ನ ಮನೆ ಹಾಳಾಗ್ಬೇಕಾ? ಸಾಯಿಸಾಕ್ಬಿಡ್ತೀನಿ. ಈ ಘಟನೆಯಿಂದ ಮಾನಸಿಕವಾಗಿ ಜರ್ಜರಿತನಾದ ಮಾದೇಶ ಮರಳಿ ತನ್ನ ಅಕ್ಕನ ಮನೆಗೆ ಬರುತ್ತಾನೆ. ಮಾದೇಶ. ಅಕ್ಕ, ನಾನು ಇವಾಗ ಮಾದೇಶ ಅಲ್ಲ, ವಿದ್ಯಾ. ಮಾದೇಶ. ಲೀ ಮಾದೇಶ, ಏನೋ ನಿಂದು ಬಂಡವಾಳು? ಈ ದರಿದ್ರ ಬದುಕು ಬೇಕೇನೋ ನಿನಗೆ? ಬಾಬಾ, ಇದು ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಬದುಕು, ದರಿದ್ರ ಅಲ್ಲ. ಅಲ್ಲ ಮಾದೇಶ, ಇಷ್ಟೊಂದೆಲ್ಲ ಓದ್ಕೊಂಡಿದ್ಯಾ, ನಮ್ ನೋವು ಸಂಕಟ ನಿಂಗೆ ಅರ್ಥ ಆಗೋದಿಲ್ವೇನೋ? ನೀವ್ ಯಾವಾಗ ನನ್ನ ನೋವು ಸಂಕಟನ ಅರ್ಥ ಮಾಡ್ಕೊಂಡಿದ್ದೀರಾ? ಮಾದೇಶ, ಹಠ ಮಾಡ್ಬೇಡ್ವೋ, ನಿನ್ ಕಾಲಿ ಬೀಳ್ತೀನಿ. ಅಕ್ಕ, ಅಪ್ಪನ್ ಮಾತಾಡ್ಸು, ಹೋಗೋ. ಅಪ್ಪ ಅಪ್ಪ ಅಪ್ಪ. ರಾಧಾ, ಅಪ್ಪ, ಅಪರಿಚಿತವಾದ ವ್ಯಕ್ತಿಗಳನ್ನ ಮನೇಲಿ ಇಟ್ಕೋಬಾರ್ದು ಅಂತ ಗೊತ್ತಿಲ್ವಾ? ನಾನು ಈ ಮನೇಲಿ ಇರ್ಬೇಕನ್ನೋ ಆಸೆ ನಿಮಗಿದ್ರೆ ಮೊದಲು ಈ ಅಸಹ್ಯವಾಗಿರೋ ವ್ಯಕ್ತಿನ ಮನೆಯಿಂದ ಆಚೆ ಕಳ್ಸೋ. ಅಪ್ಪ ಅಪ್ಪ, ನಿಮ್ಗೆ ಇನ್ನೊಬ್ಬ ಮಗಳಿದ್ದಿದ್ರೆ ಒಪ್ಕೋತಿರ್ಲಿಲ್ವಾ? ರಾಧಕ್ಕನ ತಂಗಿ ಹುಟ್ಟಿದ್ರೆ ಒಪ್ಕೋತಿರ್ಲಿಲ್ವಾ? ನಾನೇ ಆ ತಂಗಿ ಅಂತ ಅನ್ಕೊಳ್ಳಿ. ನನಗ್ ಪ್ರೀತಿ ಬೇಕು. ಛೀ ಅಪ್ಪ, ನಮ್ಮ ಸಮಾಜದಲ್ಲಿ ಒಂದ್ ಹೆಣ್ಮಗಳು ಒಂದ್ ಗಂಡು ಮಗನ ಸ್ಥಾನನ ತುಂಬ್ತಾಳಂದ್ರೆ ತಂದೆ ತಾಯಿಗಳು ಖುಷಿ ಪಡ್ತಾರೆ, ಹೆಮ್ಮೆ ಪಡ್ಕೋತಾರೆ. ಆದ್ರೆ
ಒಬ್ಬ ಗಂಡು ಮಗ ಒಂದು ಹೆಣ್ಣು ಮಗಳ ಸ್ಥಾನನ ತುಂಬ್ತಾನಂದ್ರೆ ಅದು ಈ ತರ ಛೀ, ಅದಕ್ಕಿಂತ ಅಸಹ್ಯವಾದ ವಿಷಯ ಮತ್ತೊಂದಿಲ್ಲ. ಏಯ್ ನನಗಂತೂ ಇವನ್ನ ತಿದ್ದಕ್ಕಾಗೋದಿಲ್ಲ. ಹೆಂಗಾದ್ರೂ ಹಾಳು ಬಿತ್ತೋಗ್ಲಿ. ಅಕ್ಕ ಅಕ್ಕ ಅಪ್ಪ ಅಕ್ಕ, ನನ್ನ ಮಾದೇಶ ಅಲ್ಲ ಅಲ್ಲ ಅಲ್ಲ, ಇದು ನಾನು ಆಯ್ಕೆ ಮಾಡ್ಕೊಂಡಿರೋಂಥ ಬದುಕು. ಚೆನ್ನಾಗಿ ಬದುಕಿ ತೋರಿಸ್ತೀನಿ. ರೀ, ಎಲ್ಲಾ ಕಡೆ ಮಾದೇಶ ಅಂತ ಇದೆ ಅಲ್ರಿ ಇದ್ರಲ್ಲಿ. ಸರ್, ಅದನ್ನೇ ಚೇಂಜ್ ಮಾಡಬೇಕಾಗಿತ್ತು. ನೋಡಪ್ಪ, ಅಮ್ಮ ನೋಡಮ್ಮ ಅಂತ ಹೇಳಿ. ರೀ, ಲಿಂಗ ಬದಲಾಯಿಸ್ಕೊಂಡ ತಕ್ಷಣ ಎಲ್ಲಾನು ಬದಲಾಯಿಸಕ್ ಆಗಲ್ಲ ರೀ. ನೀವು ಲಿಂಗ ಬದಲಾಯಿಸ್ಕೊಂಡಿರಕ್ಕೆ ಏನಾದ್ರು ದಾಖಲಾತಿ ಇದೆಯಾ? ಯಾರು ಏನೇನ್ ಬೇಕಾದ್ರೂ ಬದಲಾಯಿಸ್ಕೊಳಕ್ಕಾಗುತ್ತಾ? ಕಾನೂನು ಅಂದ್ರೆ ಏನಂತ ಅನ್ಕೊಂಡಿದ್ದೀರಾ ನೀವು? ಇದೆಲ್ಲ ನನ್ನ ಕೈಲಿ ಆಗಲ್ಲ. ಸರ್, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ನನಗೆ ನನ್ನ ಹೆಸರು ಬೇಕು. ನಾನು ಎಲ್ಲರಂತೆ ಜೀವನ ಮಾಡಬೇಕು. ನಾನು ಅವನಲ್ಲ, ಅವಳು. ನಾನವನಲ್ಲ, ಅವಳು. ನಾನು ಅವನಲ್ಲ ಅವಳು ಕನ್ನಡ ಚಿತ್ರರಂಗದ ಒಂದು ವಿಶಿಷ್ಟವಾದಂತ ಸಿನಿಮಾ. ರಾಘು ಅವರೇ, ನಾನು ಫಸ್ಟ್ ಸಂಚಾರಿ ವಿಜಯ್ ಅವ್ರಿಗೆ ನಾನು ಎದ್ದಿನಿಂದ ಒಂದ್ಸಲ ಗೌರವ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಬಹಳ ಅದ್ಭುತವಾದ ನಟ, ಬಹಳ ಪ್ರತಿಭಾವಂತ ನಟ. ಅಂಡ್ ನೀತು ಅವರೇ, ನೀವು ಆಯ್ಕೆ ಮಾಡ್ಕೊಂಡಿದ್ದ ಇದು? ಹೌದು. ಯು ಆರ್ ಹ್ಯಾಪಿ ಟೇಕಿಂಗ್? ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಅದು ಸಂಚಾರಿ ಸರ್ದು ನಾನು ಅವನೆಲ್ಲ ಅವಳು ಮೂವಿ ಮಾಡ್ಬೇಕಂದ್ರೆ ಇಟ್ಸ್ ಮೈ ಯಾವ್ದೋ ಜನ್ಮದ ಪುಣ್ಯ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅದು ಕಾಣ್ತಿತ್ತು ನೀತು ಅವ್ರೆ, ನಿಮ್ಮ ಇಡೀ ಪರ್ಫಾರ್ಮೆನ್ಸ್ ಅಲ್ಲಿ ನಿಮಗೆ ರೋಲ್ ಮೇಲೆ ಇದ್ದಂತಹ ಪ್ರೀತಿ ಕಾಣ್ತಾ ಇತ್ತು, ನಿಮಗೆ ರೋಲ್ ಮೇಲೆ ಇದ್ದಂತಹ ಒಂದು ಹಿಡಿತ ಕಾಣ್ತಿತ್ತು. ಯಾಕಂದ್ರೆ ಹಿಡಿತ ನಿಮ್ಮಲ್ಲೇ ಆಗಿರೋ ಒಂದು ಒಳ್ಳೆಯ ರೀತಿಯ ಪರಿವರ್ತನೆ, ಒಂದು ಪ್ರಗತಿ ಕಡೆ ಇರುವಂತ ಒಂದು ಪರಿವರ್ತನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಮಾಡಿದಂತ ಇಷ್ಟು ಆಕ್ಟ್ಗಳಲ್ಲಿ ಒಂದು ಬಹಳ ಗಂಭೀರವಾದ, ಅಬ್ಸಲ್ಯೂಟ್ಲಿ ನೋ ನಾನ್ಸೆನ್ಸ್, ಒಂದು ಹಾರ್ಡ್ ಹಿಟ್ಟಿಂಗ್ ಮೆಸೇಜ್ ಅಂತ ಹೇಳಿದ್ರೆ ಇದು ನಮ್ಮ ನಾನವನಲ್ಲ ಅವಳು ಸಿನಿಮಾ ರೀಕ್ರಿಯೇಷನ್ ಅಂತ ಹೇಳೋದ್ರಲ್ಲಿ ಯಾವುದೇ ನನಗೆ ಡೌಟೇ ಇಲ್ಲ. ಅಂಡ್ ಮತ್ತೊಮ್ಮೆ ಸೂಪರ್ ಕ್ವೀನ್ ಅಲ್ಲಿ ಇಂಥ ಒಂದು ಒಳ್ಳೆ ಮೆಸೇಜ್ ಇರುವಂಥದ್ದು ನಮ್ಮ ಜನರಿಗೆ ಸೇರ್ಲಿ, ಅಲ್ಲಿಂದ ಒಂದು ದೊಡ್ಡ ಬೆಳಕು ಕೊಡ್ಲಿ ನಮ್ಮ ಸಮಾಜಕ್ಕೆ ಅಂತ ಹೇಳ್ಕೊಳ್ಳೋದೇ ನನಗೆ ಬಹಳ ಖುಷಿ ಆಗುತ್ತೆ. ಅಂಡ್ ಒನ್ಸ್ ಅಗೇನ್ ನೀತು, ಸೂರಜ್, ಶ್ರಾವ್ಯ, ಎಲ್ಲ ನಿಮ್ಮ ಇಡೀ ಟೀಮ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಬ್ಯೂಟಿಫುಲ್, ಬಹಳ ಪಾಸಿಟಿವ್ ಆಗಿ. ರಕ್ತ ಕಣ್ಣೀರಿನ ದೃಶ್ಯ ವೈಭವವನ್ನ ನಮ್ಮ ಮುಂದೆ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಐಶ್ವರ್ಯ ಶಿಂದೋಗಿ ಹಾಗೂ ಅವರ ತಂಡ. ಲಲನೆಯರು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬೆಲೆ ಡಾನ್ಸ್, ಡಿಸ್ಕೋ ಡಾನ್ಸ್, ಪಫ್ ಡಾನ್ಸ್ ಮಾಡೋ ಜಾಗ ಎಲ್ಲಾರು ಗೊತ್ತಿದ್ಯಾ ಬಾಲು? ಆ ತರ ಜಾಗ ನಮ್ ದೇಶದಲ್ಲಿ ಎಲ್ಲೂ ಇಲ್ಲ. ಇದ್ರೂ ಕೂಡ ನಾನು ಅಲ್ಲಿ ಹೋಗಿಲ್ಲಪ್ಪ. ನನಗೆ ಒಂದು ಅರ್ಜೆಂಟ್ ಕೆಲಸ ಇದೆ. ಪ್ರಭಾಕರ್ ಸರ್ ಯೂನಿವರ್ಸಿಟಿಗೆ ಸೈನ್ ಮಾಡಕ್ ಹೇಳಿದ್ರೆ ಬರ್ತೀನಿ. ಐ ಡೋಂಟ್ ಲೈಕ್ ಇಟ್. ರಾತ್ರಿ ಎಲ್ಲ ಇವೆಂಟ್ ಗೆ ಹೋಗ್ತಾರೆ, ಮಾರ್ನಿಂಗ್ ಪ್ರಾಕ್ಟೀಸ್ ಗೆ ಲೇಟ್ ಆಗಿ ಬರ್ತಾರೆ, ದೊಡ್ಡ ದೊಡ್ಡ ಡೈಲಾಗ್ ನೆಲ್ಲ ತುಂಡ ಕಟ್ ಮಾಡಿ ಎಂಟ್ರಿ ಎಕ್ಸಿಟ್ ಗೆ ಬಂದು ಪೇಮೆಂಟ್ ತಗೊಂಡು ಹೋಗ್ತಾರೆ. ಸ್ಟಾಪ್ ಇಟ್ ಸಿಕೆ ಸೀನಿಯರ್ಸ್. ಕನ್ಫ್ಯೂಷನ್. ರಸಿಕತನ ಇಲ್ದೇ ಇದ್ರು ಈ ದೇಶದಲ್ಲಿ ದಿನದಿಂದ ದಿನ ಜನಸಂಖ್ಯೆ ಮಾತ್ರ ಜಾಸ್ತಿನೇ ಆಗ್ತಾ ಇದೆ. ಕನ್ಫ್ಯೂಷನ್. Lady, what is your name, please? ಬಾಲೆ, ನಿನ್ನ ಹೆಸರೇನು? ಕಾಂತ. ಆಹಾ, ಕಾಂತ. ಈ ಫಿಗರ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋರು ಯಾರು? ನಾನೇ, ಇವಳ ತಾಯಿ ಸಕ್ಕು ಬಾಯಿ.
ಬಾಯಿ ಮುಚ್ಚು ನಿನ್ನ ಕಿಸ್ ಬಾಯಿ ಇಲ್ಲಿ ಬಂದ್ ಸಾಯಿ ಸಾಕು ಬಾಯಿ ಇನ್ ಮುಂದೆ ಈ ಶಿಲ್ಪ ನನ್ನ ಸ್ವತ್ತು ಈ ಶಿಲ್ಪ ತುಂಬಾ ದುಬಾರಿ ಅಮೆರಿಕನ್ ಡಾಲರ್ಸ್ ಲಂಡನ್ ಪೌಂಡ್ಸ್ ಮಲೇಷಿಯನ್ ರಿಂಗೆಟ್ಸ್ ನ ಆಟಾಡಿ ಚೆಲ್ಲಾಡಿದ ಈ ಮೋಹನನಿಗೆ ಜುಜುಬಿ ರೂಪಾಯಿ ದರದಲ್ಲಿ ಸಿಗೋ ಈ ಶಿಲ್ಪ ದುಬಾರಿ ನೋ 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 ನೀನು ಏಳು ಈ ಜಾಗ ಎಲ್ಲ ಸರಿ ಪ್ಯಾಕೇಜ್ ಅಲ್ಲಿ ಮಾತಾಡೋ ಇಲ್ಲೇ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ ಚೆಕ್ ಆಫ್ ಕ್ಯಾಶ್. ಅಯ್ಯೋ ತಪ್ಪು ತಿಳ್ಕೊಬೇಡಿ, ಅಮ್ಮಂಗೆ ಯಾವಾಗ್ಲೂ ವ್ಯವಹಾರದ್ದೇ ಚಿಂತೆ. ನೀವಿಲ್ಲಿಗೆ ಬಂದ್ಮೇಲೆ ನನ್ನೋರಾದ್ಮೇಲೆ ಈ ವ್ಯವಹಾರ ಎಲ್ಲ ಯಾಕೆ? ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ. ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದ ಕಲೆಯಲ್ಲಿ ಕಾಣುವುದು ಕಾಂತ. ಮೋಹದ ಮಲೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ಸ್ಥಾನ ಕೊಟ್ಟರೆ ನೀ ಅಬಲೆಯಲ್ಲ ಕಾಂತ, ನೀ ಅಬಲೆಯಲ್ಲ. ಅಯ್ಯೋ ಯಾಕೆ ಈ ದೊಡ್ಡ ಮಾತು? ನೀವೀಗೆ ನನ್ನ ಜೊತೆನೇ ಇದ್ರೆ ಅಷ್ಟೇ ಸಾಕು. ಹೀಗೆ ನಿನ್ನಲ್ಲೇ ನಿನ್ನೊಳಗೆ ಲೈಕ್ ಇಟ್ ನನ್ನ ಮನಸ್ಸನ್ನು 3 ನಿಮಿಷ ರಂಜಿಸಿದ್ದಕ್ಕೆ ಇದು ನಿನಗೆ, ಇದು ನಿನಗೆ ಕಾಂತ. See you tomorrow. Bye. ತಾಯಿಯ ಆಸೆಯಂತೆ ಮೋಹನ ತನ್ನ ಸೋದರ ಮಾವನ ಮಗಳಾದ ಚಂದ್ರಳನ್ನು ಮದುವೆಯಾಗುತ್ತಾನೆ. Nice village beauty. Sweetie, what is your name, please? Oh, ಕನ್ನಡ. ಬಾಲೆ, ನಿನ್ನ ಹೆಸರೇನು? ಚಂದ್ರ. ಆಹಾ, ಚಂದ್ರ. ನಿನ್ನ ಹೆಸರು ಎಷ್ಟು ಸುಂದ್ರ. ನಾನೇ ನಿನ್ನ ಇಂದ್ರ. ಶುರು ಮಾಡ್ಕೊಳ್ಳೋಣ ಮಧು. Cool down. First night. ಚಂದ್ರ, ಹಾಲ್ ಬಿದ್ದೋದ್ರೆ ಏನಂತೆ ಚಂದ್ರ? ಆಲ್ಕೋಹಾಲ್ ಅಲ್ಲಿ ಶುರು ಮಾಡ್ಕೊಳ್ಳೋಣ ನಮ್ಮ ಮಧು ಚಂದ್ರ. ಏನಾಯ್ತು? ವಾಂತಿ ಬರ್ತಾ ಇದ್ಯಾ? ಅಸಹ್ಯ ಆಗ್ತಾ ಇದ್ಯಾ? ಗಬ್ಬು ನಾತ ಹೊಡಿತಾ ಇದ್ಯಾ? ಸ್ಕಾಟ್ಲ್ಯಾಂಡ್ ಇಂದ ತಂದಿರೋ ಸ್ಕಾಚ್ ವಿಸ್ಕಿ ಇದು. ಅಮೃತಕ್ಕೆ ಅಸಹ್ಯ ಪಡ್ತಾಳೆ ಸ್ಟೂಪಿಡ್ ಗರ್ಲ್. ನಾನೇ ಕೊಡ್ಕೊಂತೀನಿ. ಕಾಂತ ಚಂದ್ರ ಲಿಪ್ ಟು ಲಿಪ್ ಕೊಡು ಚಂದ್ರ. ಅಯ್ಯೋ, ಇವಳಿಗೇನು ಅರ್ಥ ಆಗಲ್ವಲ್ಲಪ್ಪ. ಮಗು ಭಾಷೆಯಲ್ಲಿ ಹೇಳ್ತೀನಿ, ಪಪ್ಪಿ ಕೊಡು ಚಂದ್ರ. ಪಪ್ಪಿ I don't like this first night. This is not first night. This is last night. ಅಲ್ಲ, ಒಂದು ಪಪ್ಪಿ ಕೇಳಿದಕ್ಕೆ ಇಷ್ಟೆಲ್ಲ ಎಗರಾಟ ಮಾಡ್ತಾ ಇದೀಯ ನೀನು. ನಾನ್ ಬೇರೆ ಕೇಳಿದ್ರೆ ಏನ್ ಮಾಡ್ತಾ ಇದೆ? ಸೂಸೈಡ್ ಮಾಡ್ಕೊಂತಾ ಇದ್ದೆ ನೀನು. ನನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ಟೆ ನೀನು. ನಿನ್ನ ಡೈವರ್ಸ್ ಕೊಟ್ಟು ಮನೆಗೆ ಕಳಿಸ್ತೀನಿ. ಇಷ್ಟೊತ್ತಾಗ್ಲೇ ನಾನು ಅಲ್ಲಾದ್ರೂ ಹೋಗ್ತಾ ಇದ್ದೆ. ಏ ಮೋಹನ, ಎಲ್ಗ ಹೋಗ್ತಿದ್ಯಾ? ಬಂದ ಎಲ್ಲ ನೀನ್ ಮಾಡಿರೋ ಮಿಸ್ಟೇಕ್ಸ್, ಎಲ್ಲ ನಿನ್ನ ಮಿಸ್ಟೇಕ್ಸ್. ಏಯ್ ಕಮ್ ಯಾರ್, ಎಲ್ಲಿ ನಿಂತ್ಕೋ. ಕಣ್ ಕಾಣಿಸ್ತಾ ಇದ್ಯಾ ನಿಂಗೆ? ನಮ್ಮಿಬ್ರ ಜೋಡಿ ಮೌಂಟ್ ಬ್ಯಾಟನ್ ಮಾರಮ್ಮನ್ ಜೋಡಿ ಇದ್ದಂಗಿಲ್ವಾ? ಸಾಂಬಾರ್ಗ ಹಾಕೋ ಅರ್ಶನ ಪುಡಿನೆಲ್ಲ ಇವಳು ಮುಖಕ್ ಮೆತ್ಕೊಂಡಿದ್ದಾಳೆ. ಉಪ್ಪಿನಕಾಯಿ ಜಾಡಿ ಮುಚ್ಚಿದಂಗೆ ಇವಳು ಫುಲ್ ಬಾಡಿನೇ ಮುಚ್ಕೊಂಡಿದ್ದಾಳೆ. ಇವಳ ಹತ್ರ ಏನ್ ಸಂತೋಷ ಪಡ್ಲಿ, ಏನ್ ಸುಖ ಪಡ್ಲಿ? ನಾನ್ ಬರೋಷ್ಟರಲ್ಲಿ ಇವಳಿಗೆ ಮಿನಿ ಡ್ರೆಸ್ ಹಾಕ್ಸಿ ಬಾಬ್ ಕಟ್ ಮಾಡ್ಸು. ನೀನು ಒಂದು ಗೌನ್ ಹಾಕೊಂಡೆ ನಿಂತ್ಕೋ. ಏಯ್, ನಿನ್ನ ನಾನು ಎಲ್ಗ ಹೋಗಕ್ ಬಿಡಲ್ಲ ಕಣೋ. ನೀನೇನಾದ್ರೂ ಅಲ್ಲಿಗೆ ಹೋಗೋ ಹಾಗಿದ್ರೆ ನಮ್ಮಿಬ್ರು ಹೆಣ ತಳ್ಕೊಂಡು ಹೋಗು. ನೀವಿಬ್ರು ನನ್ಗೆ ಬದುಕಿರೋ ಡೆಡ್ ಬಾಡೀಸ್ ಇದ್ದಂಗೆ ಮಾಲ್ಕೊಂಬಿಡಿ ದಾಟ್ಕೊಂಡು ಹೋಗ್ತೇನೆ. ನನ್ನ ಹೊಟ್ಟೆ ಯಾಕೆ ಉರಿಸ್ತೀಯ ನೀನು? ತಾಯಿ ಹೊಟ್ಟೆ ಉರ್ಸಿದ್ರೆ ಸರ್ವನಾಶ ಆಗೋಗ್ತೀಯ. ನನಗೆ ಬೈತ್ಯಾ ನೀನು? ನನಗೆ ಶಾಪ ಆಗ್ತ್ಯಾ? ನಿನ್ ಕಾಲು ಹಿಡಿದು ಕೇಳ್ಕೊತೀನು. ಅತ್ತೆ. ಕೆಲವು ದಿನಗಳ ನಂತರ
ಮೋಹನ್ ಅವರ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾರೆ. ಕಾಂತನ ದಾಸನಾಗಿರುವ ಮೋಹನನನ್ನು ಮನೆಗೆ ಕರೆದೊಯ್ಯಲು ಚಂದ್ರ ಹಾಗೂ ಬಾಲು ಹೋದಾಗ ಮೋಹನ್ ಅವರನ್ನು ಅವಮಾನ ಮಾಡಿ ನಿಮ್ಮಿಬ್ಬರಿಗೂ ಸಂಬಂಧ ಇದೆ ಅಂತ ಹೇಳಿ ಬೈದು ಕಳುಹಿಸುತ್ತಾನೆ. ನಂತರ ಮೋಹನನ ಆರೋಗ್ಯ ಹದಗೆಡುತ್ತದೆ. ಕೆರ್ತದಲ್ಲೂ ಒಂಥರ ಮಜಾ ಇದೆ. ಕಾಂತ 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 ನನ್ ಕಡೆನೂ ಗಮನ ಕೊಡು ಕಾಂತ. ತುರ್ಕೆ ತುಂಬಾ ಜಾಸ್ತಿ ಆಗ್ತಾ ಇದೆ ಕಾಂತ. ಏಯ್, ರೂಮಿಂದ ಹೊರಗಡೆ ಬರ್ಬೇಡ ಅಂತ ಎಷ್ಟು ಸರಿ ಹೇಳಿರಾ? ಹೀಗೆ ಮಾಡ್ತಿರೋ ಸೀಮನೆಗೆ ಸುಟ್ಬಿಡ್ತೀನಿ. ಅಯ್ಯೋ, ನನ್ನೇ ಸುಡ್ತೀನಿ ಅಂತ ಹೇಳ್ತೇನೆ. ನನ್ನ ಮನೆ ಮಠ ಹೆಂಡತಿನೆಲ್ಲ ಬಿಟ್ಟು ನಿನ್ನ ಹತ್ರ ಬಂದಿಲ್ವೇನೆ? ನನ್ನ ಆಸ್ತಿ ಪಾಸ್ತಿ ಎಲ್ಲ ನಿನ್ ಮೇಲೆ ಸುರ್ದಿಲ್ವೇನೆ? ಏಯ್, ಕೊಡೆ ವಾಪಸ್ಸು. ಏಯ್, ಇಲ್ಲಿ ಯಾರು ಬಿಟ್ಟಿಗೆ ಬರಲ್ಲ. ನಿನ್ ಮುಖ ನೋಡಿ ನನ್ನ ಡೈರೆಕ್ಟರ್ಸ್ ಎಲ್ಲ ಹೆದರ್ಕೊಂಡು ಹೋಗ್ತಿದ್ದಾರೆ. ನೀನ್ ಹೀಗೆ ಆಡ್ತಿದ್ರೆ ಪೊಲೀಸ್ ಕರ್ಸಿ ಹೊರಗಡೆ ಹಾಕ್ಬೇಕಾಗುತ್ತೆ. ಪೊಲೀಸ್ ನ ಕರ್ತೀನಿ ಅಂತೇನೆ? ಮಾರೆ, ಮಹಾಮಾರೆ, ರಾಕ್ಷಸೆ, ಹೆಮ್ಮಾರೆ, ಕಾರ್ಕೋಟಕ ವಿಷ ತುಂಬಿರೋ ಹಾವು ಕಡೆ ನೀನು. ಏನಂದೆ? ಈ ಅಂಟ್ರೋಗ ಬಂದ್ಬಿಟ್ಟು ಅಂಡಿಡಕ್ಕೂ ಆಗ್ತಾ ಇಲ್ವಲ್ಲಪ್ಪ. ಮೇಡಮ್ ಅಯ್ಯೋ, ಈ ರೋಗಿಷ್ಟು ನಿನ್ನೆ ಇಟ್ಕೊಂಡಿದ್ರಲ್ಲ ಮೇಡಮ್ ನೀವು. ಮೊದಲು ಮನೆಯಿಂದ ಹೊರಗಡೆ ಹಾಕಿ, ಇಲ್ಲ ಅಂದ್ರೆ ಇವನು ಬಂದಿರೋ ರೋಗ ನಿಮ್ ಮನೆ ಮಂದಿಗೆಲ್ಲ ಬಂದ್ಬಿಡುತ್ತೆ ಮೇಡಮ್. ಹೊರಗಡೆ ಹಾಕಿ ಮೊದಲು. ಮೊದಲು ಈ ಶನಿನ ಹೊರಗಡೆ ಹಾಕಿ. ಬೇಡಕ್ಕಂತ ನನ್ ಕ್ಷಮಿಸ್ಬಿಡೋಕಂತ ಕ್ಷಮಿಸ್ಬಿಡ. ಅಯ್ಯ, ಬೇಡ್ರ ಬೇಡ್ರ. ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ, ಬೇಡ. ಕಾಪಾಡೋಕಂತ ಕಾಪಾಡೋ. ಅಯ್ಯೋ ಅಯ್ಯೋ, ಕಾಪಾಡೋಕಂತ. ಅಯ್ಯೋ ಅಯ್ಯೋ ಅಯ್ಯೋ. ಮಂಜಾಗ್ತಾ ಇದೆಯಲ್ಲಪ್ಪ. ಇದೇ ಕಾಲಲ್ಲಿ ನಮ್ಮಮ್ಮಂಗ ಓದಿದ್ದು ಆಗ್ಬೇಕು, ನನಗಿನ್ನು ಆಗ್ಬೇಕು. ತುಂಡು ಬಿಡಿ ಸೇದೋದ್ರಲ್ಲೂ ಒಂಥರ ಮಜಾ ಇದೆ. ಚಂದ್ರ, ಸಾಕು. ನಿನ್ನೆ ಈ ಪರಿಸ್ಥಿತಿಗೆ ಕಾರಣ ಆಗಿರೋ ಕಾಂತ ಸತ್ತೋದ್ಲಂತೆ. ಕಾಂತ ಸತ್ತೋದ್ಲಾ? ಯಾವ ಕಾಂತ? ಅಪ್ಪ ಅಪ್ಪ ಅಪ್ಪ, ಯಾರಪ್ಪ ಸತ್ತಿದ್ದು? ಯಾರಪ್ಪ ಸತ್ತಿದ್ದು? ಅದೇ ಫಿಲಂ ಸ್ಟಾರ್ ಮಾಡ್ರಳ್ಳಿ ಕಾಂತ ಸತ್ತೋದ್ಲಂತೆ. ಕಾಂತ ಸತ್ತೋದ್ಲ? ಅಯ್ಯೋ, ಮನೆ ಹಾಳಿ ಸತ್ತೋದ್ಲ? ನನಗೆ ಮೋಸ ಮಾಡಿದ ಚಂಡಾಳಿ ಸತ್ತೋದ್ಲು. ಕಾಂತ ಸತ್ತೋದ್ಲ? ನಾನೀಗ ನೆಮ್ಮದಿಯಾಗಿ ಸಾಯ್ತೀನಿ. ಕಾಂತ ಸತ್ತೋದ್ಲು. ಚಂದ್ರ, ಆ ಮೋಹನ ಏನಾದ? ಮೋಹನ ಮೋಹನ ಮೋಹನ. ಅಪ್ಪ ಅಪ್ಪ, ನಿನ್ನ ಹೆಸರೇನಪ್ಪ? ಅದೆಲ್ಲ ನಿನಗೆ ಯಾಕೆ? ದಯವಿಟ್ಟು ನಿನ್ನ ಹೆಸರು ಹೇಳಪ್ಪ. ಬಾಲು. ಬಾಲು, ಅಯ್ಯೋ ಬಾಲು ಬಾಲು. ಅಪ್ಪ, ಈ ಮನೇಲಿರೋ ಹೆಂಗಸಿನ ಹೆಸರೇನಪ್ಪ? ಚಂದ್ರ. ಚಂದ್ರ, ಚಂದ್ರ. ಅಯ್ಯೋ ಚಂದ್ರ, ಅಯ್ಯೋ. ನೀನ್ ಯಾರಪ್ಪ? ನಾನೇ ಕಣೋ, ಡಬಲ್ ಗ್ರಾಜುಯೇಟ್ ಫಾರಿನ್ ರಿಟರ್ನ್ ಮೋಹನ. ಮುಟ್ಬೇಡ ಮುಟ್ಬೇಡ, ಮುಟ್ತಿರೋ ದೇಹ ಮುಟ್ಟದೇನೆ ಹೊಟ್ಟೋಗ್ಲಿ ಚಂದ್ರ, ಹೊಟ್ಟೋಗ್ಲಿ. ನಾನೇ ನನ್
ಚಂದ್ರ, ನಾನು ಮಾಡಿರೋ ಪಾಪಕ್ಕೆ ಘೋರವಾದ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಚಂದ್ರ. ನಿನ್ನ ಮಾತುಗಳಿಂದ ನನ್ನ ಚೊಚ್ಚಿ ಸಾಯಿಸ್ಬೇಡ ಚಂದ್ರ. ಇಷ್ಟೆಲ್ಲ ನಾನು ನಿನ್ಗೆ ಹಿಂಸೆ ಕೊಟ್ರು ಇನ್ನು ನನ್ನ ನೀನು ಮನ್ಸಲ್ಲೇ ಇಟ್ಕೊಂಡಿದ್ಯಾ ಚಂದ್ರ. ಅಯ್ಯೋ, ನನ್ನಂತ ಪಾಪಿಯ ನೆರಳು ಕೂಡ ನಿನ್ನಂತ ಪವಿತ್ರಳ ಮೇಲೆ ಬೀಳಬಾರ್ದು ಚಂದ್ರ, ಬೀಳಬಾರ್ದು. ಹಾಗೆಲ್ಲ ಮಾತಾಡ್ಬೇಡಿ, ಅಂದ್ರೆ ಹಳದೆಲ್ಲ ಮರ್ತು ಬಿಡಿ. ನಾವ್ ಇನ್ಮೇಲಾದ್ರೂ ಹೊಸ ಜೀವನ ನಡೆಸೋಣ ಅಂದ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಸಂಸಾರದ ಸುಖನೇ ಗೊತ್ತಿಲ್ದಿರೋ ಮುಗ್ದೆ ನೀನು. ಈ ಕೊಳತು ಗೆದ್ಲಿಡ್ತಿರೋ ದೇಹದ ಜೊತೆಗೆ ಸಂಸಾರ ಮಾಡ್ತೀನಿ ಅಂತಿದ್ಯಲ್ಲ ಚಂದ್ರ. ಬೇಡ ಬೇಡ, ನೀನ್ ಕೊಡೋ ಅನ್ನನೂ ಕೂಡ ಈ ಕೈಗಳಿಂದ ತಿನ್ನಕ್ಕಾಗಲ್ಲ ಚಂದ್ರ. ಬೇಡ ಚಂದ್ರ. ಯಾಕಾಗ್ಬಾರ್ದು ಅಂದ್ರೆ, ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತೊಳೆದು ನೀವೇ ನನ್ನ ಪತಿ ಅಂತ ಸ್ವೀಕರಿಸಿದ ಮೇಲೆ ಕಷ್ಟನೋ ಸುಖನೋ ನಿಮ್ ಜೊತೆ ಬಾಳೋದ್ ನನ್ ಧರ್ಮ ಅಲ್ವೇನ್ರಿ? ಧರ್ಮ ಅಲ್ಲ, ನೀವ್ ಮಾಡಿರುವಂತ ಕರ್ಮ. ಈ ದೇಶದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮಾಡಿರುವಂತ ಕರ್ಮ. ಈ ಹೆಣ್ಣು ಗಂಡಗಿಂತ ಕೆಲಸ ಮಾಡೋದ್ರಿಂದ ಹಿಡಿದು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಎಲ್ಲದರಲ್ಲೂ ಮುಂದಿದ್ದಾಳೆ. ಆ ವಿಷಯ ಗಂಡಗ್ ಗೊತ್ತಿದ್ದೆ ಆ ಭಯದಿಂದ ನಿಮ್ಮನ್ನ ಸಂಸಾರ, ಆಚಾರ, ವಿಚಾರ ಅನ್ನೋ ಬಂಧದಲ್ಲಿಟ್ಟು ಅವನ್ ಎಂಜಾಯ್ ಮಾಡ್ತಾ ಇರೋದು ಚಂದ್ರ. ಚಂದ್ರ, ಮನ್ಸರಿಯಾಗಿ ಹೇಳ್ತೀನಿ, ನೀನು ಬಾಲುನ ಮದುವೆ ಆಗು ಚಂದ್ರ. ಅಯ್ಯೋ, ತಮ್ಮ ಅಂತೀನಿ ಅಂದ್ರೆ ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ. ನೋಡ, ಇದಕ್ಕೆ ಜನ ಏನಂತಾರೆ, ಸಮಾಜ ಇದನ್ನೆಲ್ಲ ಒಪ್ಪಲ್ಲ. ಈ ನಮ್ಮ ಜನ, ಈ ಸಮಾಜ, ಈ ಸಮಾಜದ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಬಾಲು. ಈ ಸಮಾಜ ನೀನ್ ಚೆನ್ನಾಗಿದ್ರೆ ಆಡ್ಕೊಳ್ಳುತ್ತೆ, ನೀನು ಹಾಳಾಗೋದ್ರೆ ಕೇಕೆ ಹಾಕೊಂಡ್ ನಗತ್ತೆ ಬಾಲು, ನಗತ್ತೆ. ಈ ಹೆಣ್ಣು ಮಕ್ಕಳ ರಕ್ತ ಕಣ್ಣೀರಿನ ಕತೆ ಇವತ್ತಿಗೆ ಕೊನೆ ಆಗ್ಲಿ ಬಾಲು. ಈ ದುರಂತದ ಕತೆ ಇಂದಿಗೆ ನಿರ್ಣಾಮ ಆಗೋಗ್ಲಿ ಬಾಲು. ಬಾಲು, ನನಗೊಂದು ಸಹಾಯ ಮಾಡು ಬಾಲು. ಏನಪ್ಪ? ನನ್ನ ಈ ವಿರೂಪದ ಶಿಲೆಯನ್ನ ನಗರದ ಬೀದಿ ಬೀದಿಗಳಲ್ಲಿ ಪ್ರತಿಷ್ಠಾಪನೆ ಮಾಡು ಬಾಲು. ಇದು ನನಗೋಸ್ಕರ ಅಲ್ಲ, ಈ ಸಮಾಜಕ್ಕೋಸ್ಕರ. ನನ್ನಂತ ಪಾಪಿಗಳು ಹೆಂಡತಿಗೆ ವಂಚನೆ ಮಾಡಿ ಅಯೋಗ್ಯರು ನನ್ನ ಶಿಲ್ಪವನ್ನ ನೋಡಿ ಅವರವರ ಭವಿಷ್ಯವನ್ನು ನೆನೆದು ಎದೆ ಹೊಡ್ಕೊಂಡು ಸಾಯ್ಬೇಕು ಬಾಲು, ಸಾಯ್ಬೇಕು. ಇದು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗ್ಬೇಕು ಬಾಲು. ನಾನಿನ್ನು ಬರ್ತೀನಿ ಬಾಲು. ಎಲ್ಲಿಗೋಗ್ತೀಯ? ಎಲ್ಲಿಗೆ? ಇನ್ನೆಂದೂ ಬಾರದ ದಿವ್ಯ ಕ್ಷೇತ್ರಕ್ಕೆ ಬಾಲು. ರಚು, ನಿಮ್ಗೆ ಹೇಗೆ ಅನಿಸ್ತು? Well, Aishu. Yes, ma'am. I like it, Aishu. I like it. Thank you, ma'am. Thank you so much. Thank you. ಇದ್ರ ಮೆಂಟರ್ ಯಾರು? ಪ್ರಭು ಸರ್ಗೆ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ actually. ಪ್ರಭು ಸರ್. I like you, Prabhu sir. I like you. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಐ ಥಿಂಕ್ ರಕ್ತಕಣ್ಣ ಎಂಟೈರ್ ಟೀಮ್ಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್. ಉಪ್ಪಿ ಸರ್, ಯು ಡಿಸರ್ವ್ ದಿಸ್. ಇದು ಕೂಡ ನಿಮ್ಗೇನೆ. ಆ್ಯಂಡ್ ಐಶು, ಲವ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಕ್ತ ಕಣ್ಣೀರು ಸಿನಿಮಾವನ್ನ ಯಾವ ಇನ್ವಾಲ್ವ್ಮೆಂಟ್ ಇಂದ ನಾವು ನೋಡಿದ್ವೋ ಅದರ ಡಬಲ್ ಇನ್ವಾಲ್ವ್ಮೆಂಟ್ ನಮಗೆ ಈ ರೀಕ್ರಿಯೇಟೆಡ್ ಕಣ್ಣೀರಿನಲ್ಲಿ ಬಂತು. ತುಂಬಾ ಕಲಿಯೋದಿದೆಯಮ್ಮ ನಿನ್ನಿಂದ. ಅಯ್ಯೋ ಮ್ಯಾಮ್, ನಿಜವಾಗ್ಲೂ ತುಂಬಾ ಕಲಿಯೋದಿದೆ. ಒಂದು ಇನ್ವಾಲ್ವ್ಮೆಂಟ್, ಇನ್ನೊಂದು ಕಾನ್ಸಂಟ್ರೇಷನ್, ಇನ್ನೊಂದು ಎನರ್ಜಿ, ಮತ್ತೊಂದು ಬಾಡಿ ಲ್ಯಾಂಗ್ವೇಜ್.
ಏನೆಲ್ಲ ಕಲಿಬಹುದು ಅದ್ಭುತವಾಗಿತ್ತು. ಐ ಲೈಕ್ ಇಟ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದಂತ ಚಿತ್ರ ಪ್ರೇಮ ಲೋಕದ ಮಧುರ ಕ್ಷಣಗಳನ್ನ ಸೃಷ್ಟಿ ಮಾಡೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಹೆಚ್ ಫಾರ್ ಹೇಮಲತಾ ಹಾಗೂ ಅವರ ತಂಡ. ನನ್ನ ಗೆಳೆಯರೇ ಬನ್ನಿ, ನನ್ನ ಗೆಳತಿಯರೇ ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ ಗೆಳೆಯರು. ಇದನ್ನೇನು ಕಾಲೇಜು ಅಂತ ತಿಳ್ಕೊಂಡಿದ್ಯೋ ಅಥವಾ ಡ್ಯಾನ್ಸ್ ಕ್ಲಬ್ ಅಂತ ತಿಳ್ಕೊಂಡಿದ್ಯೋ? ಕಾಲೇಜಿಗೆ ಬರ್ಬೇಕಾದ್ರೆ ನೆಲ ನೋಡ್ಕೊಂಡು ಬರ್ಬೇಕು, ಹೋಗ್ಬೇಕಾದ್ರೆ ನೆಲ ನೋಡ್ಕೊಂಡು ಹೋಗ್ಬೇಕು. ಇಲ್ಲೊಂದ್ಸಲ ಇಂತ ತಪ್ಪನ್ನೇನಾದ್ರೂ ಮಾಡ್ದೆ ಅಂತಂದ್ರೆ ನಿನ್ನನ್ನ ಇಲ್ಲಿಂದ ಕಿಕ್ ಔಟ್ ಮಾಡ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಇವ್ರಿಗೆ ಸ್ವಲ್ಪ ಸದ್ರ ಕೊಟ್ರೆ ಸಾಕು, ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು. ಈ ಮಾಲು ಹೊಸ ಮಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ನೀವೇನ್ ಸಂಗೀತ ಕಲಿತಾ ಇದ್ದೀರಾ ರೀ? ಮತ್ತೆ ರೀ ಅಂತ ಹೇಳ್ತಾ ಇದ್ದೀರಲ್ಲ ರೀ? ಇದು ರೀ ಅಲ್ಲ ರೀ. ಅದ್ ಸರಿ ರೀ, ನೀವು ಮಾಡಿದ ಕೆಲ್ಸ ತಪ್ಪಲ್ವಾ ರೀ? ಹೌದು ರೀ, ಅದಕ್ಕೆ ಈ ಸಾರಿ ರೀ. ಬರೀ ಸಾರಿ ಕೇಳಿದ್ರೆ ಲೆಕ್ಕ ಚುಕ್ತ ಆಗಲ್ಲ ರೀ. ನಮ್ಗ್ ತೊಂದ್ರೆ ಆದ್ರೆ ರೀ ಬೇರೆ ಅವ್ರಿಗೂ ತೊಂದ್ರೆ ಆಗ್ಬೇಕು ರೀ. ಇದ್ ನನ್ ಪಾಲಿಸಿ ರೀ. ಇವಾಗ ನೀವು ಇದನ್ನ ತಗೊಳ್ರಿ. ಎಕ್ಸ್ಕ್ಯೂಸ್ ಮೀ, ಯುವರ್ ರೋಸ್. ನೋ, ಇಟ್ಸ್ ನಾಟ್ ಮೈ ರೋಸ್. ಇಲ್ಲ, ಇದು ನಿನ್ ರೋಸ್. ನನ್ ರೋಸ್ ಇಲ್ಲಿದೆ. ಅದ್ ನಿನ್ ರೋಸ್ ಅಲ್ಲ, ನನ್ ರೋಸ್. ನಿನ್ ರೋಸ್ ಇಲ್ಲಿದೆ, ನನ್ ರೋಸ್ ಅಲ್ಲಿದೆ. ಐ ಸಿ. ನಿಮ್ ರೋಸ್ ಇಲ್ಲಿ ಹೇಗ್ ಬಂತು? ಕ್ಲಾಸ್ ರೂಮ್ ಅಲ್ಲಿ ನನ್ ಪುಸ್ತಕದ ಮೇಲೆ ನಿನ್ ರೋಸ್ ಬಿತ್ತ. ಅದನ್ನ ನಾನ್ ತೆಗ್ದು ನಿನ್ ಕೈ ಕೊಟ್ನಾ? ಹೌದು. ಯಾಕೆ ಗೊತ್ತಾ? ಯಾಕೆ? ಯಾಕೆಂದ್ರೆ ಅದ್ ನಿನ್ ರೋಸ್. ತಲೆಲಿರೋದು
ನನ್ ರೋಸ್. ಈ ಕೈಯಲ್ಲಿರೋದು ನಿನ್ ರೋಸ್. ಮತ್ತೆ ಪುಸ್ತಕದ ಮೇಲೆ ಬಿದ್ದಿದ್ದು ನಿನ್ ರೋಸ್. ಅದು ನನ್ ರೋಸ್ ಅಂದ್ಮೇಲೆ ಇದು ಹೇಗ್ರಿ ನನ್ ರೋಸು? ಕನ್ಫ್ಯೂಸ್ ಆಗ್ಬೇಡ. ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿಗೆ ರೋಸ್ ಕೊಡ್ತಾ ಇದ್ದೀನಿ. ಕ್ಲಾಸ್ ರೂಮಲ್ಲಿ ನಿಂಗೆ ರೋಸ್ ಕೊಟ್ನಾ? ಹೌದು. ಅದೆಷ್ಟು ಭಾರವಾಗಿತ್ತು ಗೊತ್ತಾ? ಭಾರವಾಗಿತ್ತಾ? ನಿನ್ ಹೃದಯ ಅದರಲ್ಲಿತ್ತು ಅನ್ಸುತ್ತೆ, ಅದಕ್ಕೆ ತುಂಬಾ ಭಾರವಾಗಿತ್ತು. ಕ್ಲಾಸ್ ರೂಮಲ್ಲಿ ರೋಸ್ ಕೊಟ್ಮೇಲೆ ರಾತ್ರಿ ನಿದ್ದೆನೆ ಬಂದಿಲ್ಲ. ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು ಹೃದಯ ಕೊಟ್ಮೇಲೆ ತುಂಬಾ ಭಾರವಾಗಿತ್ತು ಅಂತ. ಅದಕ್ಕೆ ನನ್ನ ಹೃದಯನ ನಿಂಗೆ ಕೊಟ್ಟು ನಿನ್ ಹೃದಯನ ತಗೊಳಕ್ ಬಂದೆ. ತೆಗೋ ನನ್ನ ಹೃದಯ. ನಿನ್ ಹೃದಯ ಇದ್ರಲ್ಲಿದೆ. ನಿನ್ ಮೆದ್ಲು ಇಲ್ಲಿದೆ. ಈ ನಿನ್ ಹೃದಯ ಬಿಸ್ಲಿಗೆ ಹೋದ್ರೆ ಬಾಡೋಗೋದಿಲ್ವಾ? ನೋ, ಯಾಕೆಂದ್ರೆ ಅದು ಡ್ರೈ ಪ್ರೂಫ್. ನೀರಿಗೆ ಬಿದ್ರೆ ಮುದ್ರೋಗೋದಿಲ್ವಾ? ನೋ, ನೋ ವೇ. ಯಾಕೆಂದ್ರೆ ಅದು ವಾಟರ್ ಪ್ರೂಫ್, ಆಕ್ಸಿಜನ್ ಹಾರ್ಟ್. ಒಂದ್ ನಿಮಿಷ ಟೆಸ್ಟ್ ಮಾಡಿ ಹೇಳ್ತೀನಿ. ಹಾ, ಅಯ್ಯೋ ಇಷ್ಟಕ್ಕೆ ಹೀಗ್ ಮುದ್ರೋಯ್ತು. ಈ ಹೃದಯನ ನೀನ್ ನನಗ್ ಕೊಡ್ಬೇಕು ಅನ್ಕೊಂಡ್ಯಾ? ನಿನ್ ಮೆದ್ಲು ಇಲ್ಲಿಲ್ಲ, ಅಲ್ಲಿದೆ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಗೊಂಬೆ ನೀನು, ಮುತ್ತಂಥ ಹೆಣ್ಣು ನೀನು, ನಾನಿನಗೆ ಜೋಡಿ ಅಲ್ಲವೇನು. ಚೆಲುವ ಒಂದು ಹೇಳ್ತೀನಿ, ಇಲ್ಲ ಅಂದೆ ಕೇಳ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ. ನಿಜವಾದ ಗಂಡೆ ಆದ್ರೆ ನೀನು, ಹೆಣ್ಣನ್ನ ಗೆಲ್ಲೋ ನೀನು, ಮನಸ್ಸನ್ನ ಕದಿಯೋ ನೀನು, ಆಮೇಲೆ ಪ್ರೀತಿ ಅಲ್ಲವೇನು. ಡ್ಯಾನ್ಸ್ ಪ್ರೋಗ್ರಾಮ್ಗೆ ನೀನೇ ಹೀರೋಯಿನ್ ಚಿನ್ನ. ನೀನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಂತೆ. ಡ್ಯಾನ್ಸ್ ಮಾಡೋದು ಅವಳಲ್ಲ ಬಾಸ್, ಅವಳ ಕಾಲ್ಗಳು. ಆ ಕಾಲ್ಗಳನ್ನ ತೆಗೆದುಬಿಟ್ರೆ ಹೀಗೆ ನಾವು ಕಾಲೇಜ್ಗೆ ಚಕ್ಕರ್ ಹಾಕ್ತಿದೀವಲ್ಲ, ಈ ಸರ್ತಿನೂ ಪರೀಕ್ಷೆ ಅಷ್ಟೇನಾ? ಇಲ್ಲೇ ಇಷ್ಟೊಂದಿರೋವಾಗ ಅಷ್ಟೇನಾ ಅಂತ ಕೇಳ್ತೀಯಲ್ಲ ಚಿನ್ನ. ಮತ್ತೆ ನಾವಿಬ್ರು ಹೋಗ್ಬೇಕಾಗಿರೋದು ಆ ಕಾಲೇಜ್ಗಲ್ಲ, ಮತ್ತೆ ಲೈಫ್ ಅನ್ನೋ ಕಾಲೇಜ್. ಲವ್ ಅನ್ನೋ ಎಕ್ಸಾಮ್ ಬರ್ದು ಅದರಲ್ಲೇ ಪಾಸ್ ಆಗ್ಬೇಕು ಚಿನ್ನ. ಈ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಎಲ್ಲರೂ ಇರ್ತಾರಾ? ಎಲ್ಲರೂ ಇರ್ತಾರೆ. ದೇವ್ರೇ ಪ್ರಿನ್ಸಿಪಾಲು, ರೋಮಿಯೋ ಜೋಲೆಟ್, ಲೈಲಾ ಮಜ್ನು ಇವರೇ ಲೆಕ್ಚರ್ಸು. ಅವರೆಲ್ಲರೂ ಬಂದು ಪಾಠ ಮಾಡ್ತಾರಾ? ನೋ, ಅಲ್ಲಿ ನಾವೇ ಪ್ರಶ್ನೆ ಕೇಳಬೇಕು. ನಾವೇ ಪ್ರಶ್ನೆನ ಅನುಭವಿಸಿ
ನಾವೇ ಉತ್ತರ ಬರಿಬೇಕು. ಪಾಠಗಳು ಜಾಸ್ತಿ ಇದೆಯಾ ಸರ್? ಅಲ್ಲಿರೋದೊಂದೇ ಪಾಠ, ಪ್ರೇಮ ಪಾಠ, ಲವ್ ಲೆಸನ್. ಹಾಗಿದ್ರೆ ನನಗೂ ಈ ಲವ್ ಲೆಸನ್ ಹೇಳ್ಕೊಡಿ ಸರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಬಟ್ ಇವಾಗ ಟೈಮ್ ಆಗಿದೆ, ನಾಳೆ ಹೇಳ್ಕೊಡ್ತೀನಿ. ಹೇ ಗಂಗು, ಏನ್ ರಂಗು? ಈ ಬೈಕ್ ಕಲಿಸಿಕೊಡು ನಂಗು. ಹೇ ಗಂಗು, ಈ ಬೈಕ್ ಕಲಿಸಿಕೊಡು ನಂಗು. ನಾಳೆ ಹತ್ತಬೇಕು, ಕೈಲಿ ಹಿಡಿಯಬೇಕು. ನಾಳೆ ಹತ್ತಬೇಕು, ಕೈಲಿ ಹಿಡಿಯಬೇಕು. ಜೋಲಿ ಹೊಡೆಯದಂಗೆ ಸವಾರಿ ಮಾಡಬೇಕು. ರಂಗು ಇದೇನು ಸೋಕಿ ಬಂತೆ ನಿಂಗು, ರಂಗು ಇದೇನು ಸೋಕಿ ಬಂತೆ ನಿಂಗು. ರವಿ, ನಮ್ಮ ಮನೆಯಲ್ಲಿ ನಮ್ ಪ್ರೀತಿ ಒಪ್ಕೊಳ್ತಿಲ್ಲ. ನಾವೀಗ್ಲೇ ಮದ್ವೆ ಆಗ್ಬಿಡೋಣ ಬಾ. ಶಶಿ, ಇದು ಹಿಂಗೆ ಆಗುತ್ತಂತ ಗೊತ್ತಿತ್ತು, ಅದಕ್ಕೆ ನಾನು ಮೊದಲೇ ರೆಡಿಯಾಗಿ ಬಂದಿದ್ದೀನಿ. ಏನು ಕಾಲೇಜು ಅಂತ ಅನ್ಕೊಂಡಿದ್ಯಾ, ಇಲ್ಲ ತರಬರಾಯಿನ ಛತ್ರ ಅಂತ ಅನ್ಕೊಂಡಿದ್ಯಾ? ಮಿಸ್ಟರ್ ಮನೋಹರ್, ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ತಪ್ಪು ಸರ್. ಐ ಮೀನ್ ಇವ್ರು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಅಲ್ರಯ್ಯ. ನಿಮಗೆ ನೀವೇ ಮದುವೆ ಮಾಡ್ಕೊಳ್ಳೋದಾದ್ರೆ ನಿಮಗೆ ಕಾಲೇಜ್ ಎತ್ತಕ್ಕೆ, ಶಿಕ್ಷಣ ಹೇಳ್ಕೊಡೋ ಗುರುಗಳ ಎತ್ತಕ್ಕೆ. ಇಂಥವ್ರಿಗೆ ಶಿಕ್ಷಣ ಅಲ್ಲ ಸರ್, ಶಿಕ್ಷೆ ಕೊಡ್ಬೇಕು. ಇವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಸರಿದಾರಿಗೆ ತರಿಸಿಲ್ಲ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಂಡಿರೋದು ನಾವಲ್ಲ ಸರ್, ನೀವು. ಪ್ರೀತಿನೇ ದೇವ್ರು ಅಂತೀರಾ, ನಾವು ಪ್ರೀತಿ ಮಾಡಿದ್ರೆ ಯಾಕೆ ಅಂತ ಕೇಳ್ತೀರಾ. ಎಲ್ಲ ಕಡೆ ಹೇಳೋರು ಕೇಳೋರು ಜಾಸ್ತಿ ಆಗಿದ್ದಾರೆ ಹೊರತು ನಮ್ಮ ಇಷ್ಟನ ಗೊತ್ತಾಗಿ ಅದಕ್ಕೆ ಸಪೋರ್ಟ್ ಮಾಡೋರು ಯಾರು ಇಲ್ಲ. ಹುಚ್ಚೋ ಬಡವ ರಾಸ್ಕಲ್, ನೀನ್ ಮಾಡಿರೋ ಕೆಲ್ಸಕ್ಕೆ ಸಪೋರ್ಟ್ ಬೇರೆ ಮಾಡ್ಬೇಕಾ? ಯಾರನ್ನ ಕೇಳಿ ತಾಳಿ ಕಟ್ಟಕ್ ರೆಡಿ ಆಗಿದ್ಯಾ? ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ನೀವೇ ನಮ್ ಪ್ರಾಬ್ಲಮ್ ಆದ್ಮೇಲೆ ನಮ್ ಪ್ರಾಬ್ಲಮ್ ನ ನಾವೇ ಸರಿ ಮಾಡ್ಕೋಬೇಕು ತಾನೆ. ಯಾರನ್ನ ಕೇಳಿ ಪ್ರೀತಿ ಮಾಡ್ದೆ? ಯಾರನ್ನ ಕೇಳಿ ನಂಗೆ ಜನ್ಮ ಕೊಟ್ರಿಯಪ್ಪ. ಮಾತಾ ಪಿತಾ ಗುರು ಇವರೆಲ್ಲ ದೈವ ಸಮಾನ ಅಂತಾರೆ. ಹೆತ್ತ ತಂದೆ ತಾಯಿನೇ ಮಕ್ಳಿಗೆ ಶತ್ರು ಆದ್ರೆ ನಾವೆಲ್ಲೋಗ್ಲಿ ಸರ್? ನಮ್ಗೆ ನೀವೇ ದಿಕ್ಕು ತಾನೆ. ಹೇಳಿ ಸರ್, ನಮ್ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಇದಕ್ಕೆ ಯಾರು ಉತ್ತರ ಕೊಡಕ್ಕಾಗಲ್ಲ. ಸುಮ್ನೆ ಹೂವನಿ ಸರ್. ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಒಬ್ರಿಗೊಬ್ರು ಪ್ರೀತಿ ಮಾಡಿದ್ದಾರೆ ಅಷ್ಟೇ. ಯಾಕೆ ಆ ತಪ್ಪು ನಾನ್ ಮಾಡಿಲ್ವಾ? ನೀವು ಮಾಡಿಲ್ವಾ? ಇಲ್ಲಿರೋರು ಯಾರು ಮಾಡಿಲ್ವಾ? ಎಲ್ರು ಮಾಡಿದ್ದಾರೆ ಸರ್. ನಾವೆಲ್ಲರೂ ಮದುವೆ ಆದ್ಮೇಲೆ ಇವ್ರನ್ನ ನಾವು ಪ್ರೀತಿ ಮಾಡ್ತಿದ್ವಿ. ಆದ್ರೆ ಇವರು ಮದುವೆಗೂ ಮೊದಲು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಸುಮ್ನೆ ಹೂವನಿ ಸರ್. ಮಿಸ್ಟರ್ ಶ್ರೀನಾಥ್, ವಿಷಯ ಒಂದೇನೆ, ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ನೀವು ಒಪ್ಕೊಂಡ್ಬಿಡಿ. ನಾವೀಗ ಇವ್ರನ್ನ ಮುಟ್ಟೋದಕ್ ಹೋದ್ರೆ ನಮ್ಗೆ ತಟ್ಟು ಬಿಡ್ತಾರೆ ಸರ್. ಅಪ್ಪ ರವಿರಾಯ, ತಗೊಳಪ್ಪ, ಮೊದಲು ತಾಳಿನ ಕಟ್ಬಿಡು. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಪ್ರೇಮದ ಸತ್ಯ ಹೇಳೋಣ. ಇಡೀ ತಂಡ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಈ ಒಂದು ಪ್ರೇಮ ಲೋಕವನ್ನ ಮರು ಸೃಷ್ಟಿ ಮಾಡಿದ್ದಾರೆ ಈ ಒಂದು ವೇದಿಕೆ ಮೇಲೆ. ರಾಘು, ಅಯ್ಯೋ, ಪ್ರೇಮ ಲೋಕ ಅನ್ನೋದು ಫಿನಾಮಿನನ್. ಅದು ರವಿ ಸರ್ ಅವಾಗವಾಗ ಹೇಳ್ತಾ ಇರ್ತಾರೆ, ಆ ತರ ಒಂದು ಯಶಸ್ಸನ್ನ ನಾವು ನೋಡೇ ಇಲ್ಲ ಇದುವರೆಗೂ. ಆ ಕಾಲಕ್ಕೆ ಮಾಡಿದಂತ ರೆಕಾರ್ಡ್ಸ್ ಈ ಕಾಲಕ್ಕೆ ಕಂಪೇರಿಟಿವ್ಲಿ ಬ್ರೇಕ್ ಮಾಡಿದಂತ ಸಿನಿಮಾನೇ ಇಲ್ಲ. ಪ್ರೇಮ ಲೋಕ ಅನ್ನೋದು ಇಟ್ ಇಸ್ ಅ ಪ್ಯಾರಾಮೀಟರ್. ನಾನೇ ಅದನ್ನ ಬ್ರೇಕ್ ಮಾಡಕ್ಕಾಗಿಲ್ಲ ಅಂತ ರವಿ ಸರ್ ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂಕಲ್ಗೆ ಒಂದ್ಸಲ ನಾವು ಎದ್ರಿಂದ ಚಪ್ಪಾಳೆ ಹೊಡೆದ್ರೆ ಯಾವುದೇ ತಪ್ಪಿಲ್ಲ, ಯಾವುದೇ ಅತಿಶಯೋಕ್ತಿನಿಲ್ಲ. ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಮ್ಯಾಪ್ ಅಲ್ಲಿ ತಂದು ಹಾಕಿದ್ದಕ್ಕೆ, ಆ ಗ್ಲೋಬಲ್ ತಂದು ಹಾಕಿದ್ದಕ್ಕೆ. ಆಮೇಲೆ ಅಂತ ಸಿನಿಮಾನ ಇಷ್ಟೇ ಕೆಲವೇ
ನಿಮಿಷಗಳಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡಕ್ ಆಗದೇನೆ ನಕ್ಕು ನಕ್ಕು ನೋಡೋ ಹಾಗೆ ಮಾಡಿರುವಂತ ನಮ್ಮ ಎಲ್ಲಾ ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒನ್ಸ್ ಅಗೇನ್ ಹೇಮಾ ಬ್ರಿಲಿಯಂಟ್ ಅಂಡ್ ಪ್ರವೀಣಾ ಸೂಪರ್. ರಚ್ಚು ಅವರೇ, ಹೇಗಿತ್ತು ನಮ್ಮ ಈ ಪ್ರೇಮಲೋಕ? ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು. ವಿಜಿ ಸರ್ ಸೂಪರ್. ಇಷ್ಟು ಚಪ್ಪಾಳೆ ನಿಮ್ಗೆ ಸೇರತ್ತೆ. ಅದಾದ್ಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಬಂದಂತ ಪ್ರತಿಯೊಂದು ಪಾತ್ರಗಳು ಮಾಡಿದಂತ ಎಲ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಹೆಚ್ ಫಾರ್ ಹೇಮಾ ಮ್ಯಾಮ್, ನೀವು ಮತ್ತೆ ಪ್ರವೀಣ್, ನೀವಿಬ್ರು ನಮ್ಮನ್ನೆಲ್ಲರೂ ಶೇಕ್ ಮಾಡೋ ತರ ಪರ್ಫಾರ್ಮ್ ಮಾಡ್ಬಿಟ್ರಿ. ನಿಜವಾಗ್ಲೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಜಿ ಸರ್, ಈ ಒಂದು ರೀಕ್ರಿಯೇಟ್ ಮಾಡಿದ್ಕೆ ಈ ಒಂದು ಬ್ಯೂಟಿಫುಲ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚು. ವನಿಯಾ ಮ್ಯಾಮ್, ಅದ್ಭುತವಾಗಿತ್ತು ಹೇಮಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅದ್ಭುತವಾಗಿತ್ತು. ಈ ಲೋಕಗಳಲ್ಲಿ ಸ್ವರ್ಗಲೋಕ, ಪಾತಾಳ ಅಂತ ಇಂಥ ಲೋಕಗಳೆಲ್ಲ ಇದಾವೆ. ಭೂಲೋಕದಲ್ಲಿ ಪ್ರೇಮ ಲೋಕವನ್ನ ಸೃಷ್ಟಿ ಮಾಡಿದಂಥವ್ರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಅಷ್ಟೇ ಕ್ರೇಜಿಯಾಗಿ ಆ ಪ್ರೇಮ ಲೋಕದ ಮರುಲೋಕವನ್ನ ನೀವೆಲ್ಲ ಮಾಡಿದ್ದೀರಾ. ತುಂಬಾ ಚೆನ್ನಾಗಿತ್ತಪ್ಪ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ದ ಮಿನಿ ಪ್ರೇಮಲೋಕ. ವೆರಿ ಸ್ವೀಟ್. ಆಕ್ಚುಲಿ ಏನ್ ಗೊತ್ತಾ, ಪ್ರೇಮ ಲೋಕ ಇನ್ನು ಕಂಪ್ಲೀಟ್ ಆಗಿಲ್ಲಪ್ಪ. ಯಾಕಂದ್ರೆ ನಮ್ಮ ಬ್ಯೂಟಿಫುಲ್ ಜಡ್ಜಸ್ ಇದಾರಲ್ಲ, ಡಿಂಪಲ್ ಕ್ವೀನ್ ಹಾಗೂ ಚಿನ್ನಾರಿ ಮುತ್ತ ಅವರು, ಅವ್ರೀಗ ಅವ್ರ ಕಾಲೇಜ್ ಡೇಸ್ಗೆ ಹೋಗ್ಬೇಕಂತೆ. ಹೋಗ್ಬಿಟ್ಟು ಅಲ್ಲೊಂದ್ ಸಾಂಗ್ ಬರತ್ತಂತೆ. ಯಾವ ಸಾಂಗ್ ಹೇಳಿ? ಬಂದ್ಲು ಸರ್, ಶಕುಂತಲಾ. ಈ ಸಾಂಗ್ಗೆ ನಮ್ಮ ಇಬ್ರು ಬ್ಯೂಟಿಫುಲ್ ಜಡ್ಜಸ್ ಈ ಪ್ರೇಮ ಲೋಕವನ್ನ ಇಲ್ಲಿ ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ನೋಡೋಣ ಅಲ್ಲ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಚಿನ್ನಾರಿ ಮುತ್ತ ಅಂಡ್ ಡಿಂಪಲ್ ಕ್ವೀನ್. ನಮ್ಮ ಮುಂದೆ ಇಡಲಿದ್ದಾರೆ. ಸ್ವಾಗತಿಸಿ ಚಾಲೆಂಜಿಂಗ್ ಕ್ವೀನ್ ಅಪೂರ್ವಶ್ರೀ ಹಾಗೂ ಅವರ ತಂಡ. ನನ್ ಕುಂತ ನೋಡಕ್ ನಮ್ಮ ಈಗ ಬತ್ತಾವಳ ಮಾಡ್ತೀನಿ. ಆಗ ಇವ್ನ ಕೂಕಂತಿದ್ರು ಹೆಂಗ ಹತ್ತು ಕೂತ್ಕಂತಾವ್ ನೋಡು. ಡೇ ಮಾದೇಶ, ಯಾಕ್ಲ ಮಾದೇಶ ಹಿಂಗ ಕುಂತ್ಕೊಂಡೆ? ಏನು ನಿಮ್ಮ ಅವನ್ ಮೇಲೆ ಕೋಪವೇ? ಇಲ್ವಾ ಮತ್ತೆ ಊರವ್ರೆಲ್ಲ ನನ್ ಕುಂತ ನೋಡಕ್ ಬಂದವ್ರೆ, ನೀನ್ ಮಾತ್ರ ಬಂದಿಲ್ಲ. ಕೋಪ ಬರಕ್ಕಿಲ್ವಾ? ಅಲ್ಕಪ್ಪ, ನಿಮ್ಮ ಅಪ್ಪ ಏನ್ ಹುಷಾರ್ಲಿಲ್ವಲ್ಲ, ಔಷಧಿ ತರಕ್ ಹೋಗಿದ್ದೆ, ಅದಕ್ಕೆ ನಿನ್ ಕುಂಟ ನೋಡಕ್ ಬರಕ್ ಆಗ್ಲಿಲ್ಲ ಮಗ.
ನಮ್ ಬರಕಿಲ್ಲ ಕಣ್ ಹೋಗು. ಲೇ ಏಳುಮಲೆ ಮಾದೇಶ 77 ಮಲೆ ಮಾದೇಶ ಹುಲಿ ಮೇಲ್ ಕುಂತವನೆ. ಈ ನನ್ನ ಮುದ್ದು ಮಾದೇಶ 7 ಅಡಿ ಮರದ ಮೇಲೆ ಕುಂತವನೆ. ಆನೆ ಕರ್ಸಿ ಕಪ್ ಕೊಡ್ತೀನಿ ಬಾರ್ಲಾ ಮಾದೇಶ. ಕಾಡಿ ಕರ್ಸಿ ಜೇನ್ ಕೊಡಿಸ್ತೀನಿ ಬಾರ್ಲಾ ಮಾದೇಶ. ಅಯ್ಯೋ ನನ್ ಕರಿ ಮುದ್ದು ಮಾದೇಶ ಕೆಳಗಿಲ್ದ ಬಾರ್ಲಾ. ನಂಗೆ ಪುಸ್ಲಾಯಿಸ್ತೀಯಾ? ನಾನ್ ಕೆಳಗಿಳ್ ಬರ್ಬೇಕು ಅಂದ್ರೆ ಒಂದ್ ಕುಣ್ಕ ಹಾಕು. ಅಯ್ಯೋ ಮಾದೇಶ ಅವನ್ನೇ ನೆನ್ಸ್ಕೊಂಡ್ ಹಾಕು. ಹಂಗಂತೀಯ? ಬಾ ಮತ್ತೆ. ನಿನ್ ಕೋಪ ತಣ್ಣಗ್ ಮಾಡ್ಬೇಕು ಅಂದ್ರೆ ನಾನ್ ಕುಣಿಬೇಕಾ? ಕಳಕುಸೆ ನಡಿ ಅಟ್ಟಿಗೆ ಹೋಗುಮ. ಅವೋ ನಿನ್ಗೆ ಚಿನ್ನದ ಬಳೆ ಮಾಡಿಸ್ಬೇಕು ಅಂತ ಆಸೆ ಮಾಡಿಕೊಂಡಿವ್ನಿ. ನೀನಲ್ದೆ ಇನ್ಯಾರ ಕೂಸು ನನಗ್ ಮಾಡಿಸ್ಕೊಟ್ಟರು. ನಿಧಾನಕ್ ಮಾಡಿಸ್ಕೊಡುವಂತೆ. ಈಗ ಅಟ್ಟಿಗೆ ನಡಿ. ಅವೋ ಇಲ್ಲೇ ಇದ್ರೆ ಗಾಜಿನ ಬಳೆನೂ ಮಾಡ್ಸಕ್ಕಾಗಕ್ಕಿಲ್ಲ. ಪಟ್ನಕ್ ಹೋಗಿ ಕಷ್ಟಪಟ್ಟು ದುಡ್ದು ಬಳೆ ಮಾಡಿಸ್ಕೊಬತ್ತೀನಿ. ಲೇ ಮಾದೇಶ ಹಂಗೆಲ್ಲ ಅನ್ಬೇಡ ಕಣಪ್ಪ. ಗೊತ್ತು ಗುರಿ ಇಲ್ದರ್ಗು ಊರಿಗೋಗಿ ನೀನ್ ಹೆಂಗ್ ತಾನೆ ಏನ್ ಮಾಡಿಯ? ಬೇಡ ಬೇಡ ನಮ್ಮ ಅಟ್ಟಿಗೆ ಹೋಗುಮಪ್ಪ. ಅವೋ ನಮ್ ಯೋಗೇಶ ಪಟ್ನಕ್ ಹೋಗಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾವನಂತೆ. ನಂಗೂ ಕೆಲ್ಸ ನೋಡವನೆ. ನಾನು ಹೋಗಿ ಚಿನ್ನದ ಬಳೆ ಮಾಡಿಸ್ಕೊಬತ್ತೀನಿ. ನೀನ್ ಎದುರ್ಕೊಬೇಡ ಕಣವ. ಮಾದೇಶ ಬೇಡ ಕಣಪ್ಪ. ಲೋ ಮಾದೇಶ ಅಯ್ಯೋ ಮಾದೇಶ್ವರ, ನನ್ನ ಮಗಿಗೆ ಒಂದು ಗೊತ್ತಾದ್ರೆ ಇನ್ನೊಂದು ಗೊತ್ತಾಗಕ್ಕಿಲ್ಲ ಕಣಪ್ಪ. ನೀನೇ ಕಾಪಾಡಬೇಕು. ನನ್ನ ಮಗ ಹೆಂಗವನ ಎಲ್ಲವನು ಆದಷ್ಟು ಬೇಗ ಸಿಗೋಂಗ್ ಮಾಡವ. ಮಾದೇಶ, ಇವತ್ತಾದ್ರೂ ನನ್ನ ಬಿಸ್ನೆಸ್ ಚೆನ್ನಾಗಾಗ್ಲಪ್ಪ. ಅಯ್ಯೋ ಮಾದೇಶ್ವರ, ಮಾದೇಶ್ವರ, ನನ್ನ ಕಂದ ಎಲ್ಲವನು ಆದಷ್ಟು ಬೇಗ ಹುಡುಕೊಡಪ್ಪ ದೇವ್ರೆ. ಭಾಗ್ಯಕ್ಕ, ಭಾಗ್ಯಕ್ಕ, ಯೋಗಿ, ಭಾಗ್ಯಕ್ಕ, ಯೋಗಿ, ಭಾಗ್ಯಕ್ಕ, ಏನ್ ಭಾಗ್ಯಕ್ಕ ಇಲ್ಲಿ? ಅಯ್ಯೋ ನನ್ ಕೂಸು ನಿನ್ನ ನೋಡ್ಕೊಂಡ್ ಬತ್ತ ಕಣಪ್ಪ. ಮತ್ತೆ ಬಂದೆ ಇಲ್ಲ, ಅದಕ್ಕೆ ಅವ್ನು ನಾನು ಹುಡ್ಕೊಂಡ್ ಬಂದೆ. ಅಯ್ಯೋ ಭಾಗ್ಯಕ್ಕ, ನಿನ್ ಕೂಸು ದೇವಸ್ಥಾನಕ್ ಬಂದೇ ಬರ್ತಾನೆ. ನೀನ್ ಇಲ್ಲೇ ಇರು, ದಿವ್ಸ ಕೆಲಸ ಸಲ ಬರ್ತಾನೆ. ಸಿಕ್ಕಿದ್ ನನಗೆ ಬೆಳಿಗ್ಗೆ ಸಿಕ್ಕಿದ್ದ. ಯೋಗೇಶ ಸ್ಟೇಷನ್ ಸಾಹೇಬ್ರು ಕರ್ತೇವ್ರೆ. ಸರ್ ಒಂದೇ ನಿಮಿಷ ಸಾಹೇಬ್ರೆ. ಭಾಗ್ಯಕ್ಕ, ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಕೂತಿರು. ಬರ್ತಾನೆ ಮಾತ್ರ, ಬರ್ತಾನೆ, ಇಲ್ಲೇ ಕೂತಿರು. ಇಲ್ಲ ಕುಂತಿದ್ರು ಬರ್ತಾನ. ಬರ್ತಾನೆ, ಎಲ್ಲೂ ಹೋಗ್ಬೇಡ, ಕೂತಿರು. ಬಾರ, ನನ್ ಮಗನ ಊರೆಲ್ಲ ಹುಡುಕ್ತಾ ಇದೀವಿ, ಇಲ್ಲ ಅಡ್ಡಾಡ್ತಾ ಇದ್ದೇನೆ. ನಡೆಯ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆ ತನಕ ಮರೆಯಲ್ಲ ಜೋಗಿ. ಪೊಂಗ ದೇವಸ್ಥಾನಕ್ಕೆ ಹೋಗೋಣ. ಇವತ್ತ ನಾ ಬಿಟ್ಟು ನೋಡಿ ಬರ್ತಾ ಇದೀವಿ. ಇವತ್ ಬೇಡ, ನಾಳೆ ಹೋಗೋಣ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆ ತನಕ ಮರೆಯಲ್ಲ ಜೋಗಿ. ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಮಾದೇಶ, ಮಾದೇಶ, ಮಳೆ ಬೇರೆ ಸಿಕ್ಕಾಪಟ್ಟೆ ಇದೆ. ಇವಮ್ಮ ಏನು ಇಲ್ಲಿ ಮಲಗೈತೆ? ಓ ದೇವಸ್ಥಾನ ಒಳಗಡೆ ಹೋಗಿ ಕೂತ್ಕೋ.
ಯಾರಾದ್ರೂ ಬರ್ರೋ, ಯಾರೋ ತೀರ್ಕೊಂಡಿದ್ದಾರೆ, ಬರ್ರೋ. ಯೋ 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 ಇದಾಕ ಹಿಂಗೆ ಎತ್ಕೊಯ್ತದ್ರಿ? ಇದಕ್ಯಾರ ಸಂಬಂಧಕ್ಕಿಲ್ವೇ? ಇಲ್ಲ ಅಣ್ಣ, ಅಲ್ಲಿ ದೇವಸ್ಥಾನದ ಮುಂದೆ ಈ ಒಮ್ಮ ಸತ್ ಬಿದ್ದಿದ್ಲು. ಪಾಪ ಅನಾಥರಲ್ಲ, ನಾವೇ ಎತ್ಕೊಂಡು ಮಣ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಯಾರು ಇಲ್ಲ ಅನಾಥರು. ಎಷ್ಟು ದಿವ್ಸವರೆಗೆ ಅದೆಷ್ಟು ಕಷ್ಟಪಟ್ಟಿತ್ತ ಏನೋ ಇದು. ಈಗ ನಗ್ನಗ್ತಾ ಕಳ್ಸ್ಕೊಡೋಣ. ಒಂದ್ 2 ಡೇಟ್ ಹಾಕೋ. ಹೋಗೋಗ ಖುಷಿ ಆಗೋಗ್ಬ. ಯೋಗೇಶ, ಮಹದೇಶ, ಯಾವ್ದ ಅನಾಥಣ? ಯಾರು ದಿಕ್ಕಿಲ್ಲ, ನಾನೇ ಕುಣಿತ ಕಳ್ಸ್ಕೊಟ್ಟೆ. ಮಹದೇಶ, ಅದು ಅನಾಥ ಶವ ಅಲ್ಲ ಕಳ್ಳ, ನಿಮ್ ಅವ್ವ ಕಳ್ಳ. ಯೋಗೇಶ, ಮಗುನ ನೀನು ಉಡಿ ಕೊಡ್ತಿದ್ರು ಪರವಾಗಿಲ್ಲ, ಆದ್ರೆ ಹತ್ತಿದ್ದು ನಮ್ಮ ಅವ್ವ ಅಂತ ಮಾತ್ರ ಹೇಳ್ಬೇಡ ಕಣ, ಹೇಳ್ಬೇಡ. ನಮ್ಮವ್ವಲ್ಲ ಅದು. ಅವನ್ ಹೇಳ್ತಿರೋದ್ ನಿಜ ಮಾದೇಶ, ಆ ಹೇಳೋನಿಂದ ಒಂದೇ. ಬಹುನಾ ಹೀಗೆ 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 ಕುಡ್ಕೊಂಡಿದ್ದ ಕಳ್ಸ್ಕೊಟ್ಟೆ. ಬಹುನ್ ಮಾತಾಡ ನೋಡ್ಲಿಲ್ಲ. ಯಾಕ ಕೂಸು ಹಿಂಗ ಅದ್ದೀಯ ನೀನು? ಅಯ್ಯೋ, ನಾನ್ ನಿನ್ ಜೊತೆಗೆ ಇವನಿ. ನೋಡು ನೋಡು, ನಾನು ಇವಾಗ ಕುಡಿಬೇಕು ತಾನೆ. ರಾಘು, ಈ ಜೋಗಿ ಚಿತ್ರದ ರೀಕ್ರಿಯೇಷನ್ ನಮ್ಮ ವೇದಿಕೆ ಮೇಲೆ ನಿಮ್ಗೆ ಹೇಗೆ ಅನಿಸ್ತು? ಈ ಸಿನಿಮಾದ ಕಥೆ ಆಗ್ಲಿ, ಡೈರೆಕ್ಷನ್ ಆಗ್ಲಿ, ಹಾಡುಗಳಾಗ್ಲಿ, ಒಂದು ಸಂಚಲನವನ್ನ ಮೂಡಿಸಿದಂತ ಸಿನಿಮಾ ಜೋಗಿ ಸಿನಿಮಾ. ಆಮೇಲೆ ಆ ಸಿನಿಮಾ ನೋಡಿದಾಗ ನನ್ಗೆ ಇವತ್ತಿಗೂ ಕೂಡ ಆ ಸಿನಿಮಾ ಟಿವಿಲಿ ಬಂದಾಗ ನಾನು ಎಂಡ್ ಬಿಟ್ಟು ನೋಡಕ್ ಹೋಗಲ್ಲ. ನಾನು ವೈಯಕ್ತಿಕವಾಗಿ ನನಗೆ ಶಿವಣ್ಣಮ್ಮ ಸ್ಕ್ರೀನ್ ಮೇಲೆ ಹತ್ರ ನನಗೆ ತುಂಬಾ ಕಷ್ಟ ಆಗುತ್ತೆ. ನನಗೆ ಐ ಕೆನಾಟ್ ಕಂಟ್ರೋಲ್ ಮೈ ಟಿಯರ್ಸ್. ಆ ಥರ ಆಗುತ್ತೆ, ನನ್ನ ಕಣ್ಣಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವತ್ತು ಕೂಡ ಇವರು ಪರ್ಫಾರ್ಮ್ ಮಾಡ್ಬೇಕಾರೆ ಎಷ್ಟು ಸಹಜವಾಗಿ, ಎಷ್ಟು ಟಚಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಅಂತ ಹೇಳಿದ್ರೆ, ಅಪೂರ್ವ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಮೇಡಮ್ ಇವತ್ತು. ಅದೊಂದು ಕಡೆ ಆದ್ರೆ ಈ ಕಡೆ ನಮ್ಮ ಸಂತು, ನಾನು ಸತ್ಯವಾಗ್ಲೂ ಸಂತು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ನಮಗೆ ಈಗ ಒಂದ್ ಕಡೆ ತಮಾಷೆ ಮಾಡೋದು, ನಿಮ್ ಕಾಲು ಎಳೆಯೋದು, ಹುಡುಗಾಟಿಕೆ ಅವೆಲ್ಲ ಇದ್ರೂ ಕೂಡ ನಿಮ್ ಒಳಗೊಬ್ಬ ನಟ ಇದ್ದಾನೆ, ಒಬ್ಬ ಬಹಳ ಒಳ್ಳೆ ನಟ ಇದ್ದಾನೆ, ಒಬ್ಬ ನೋ ನಾನ್ಸೆನ್ಸ್ ನಟ ಇದ್ದಾನೆ. ಸೀರಿಯಸ್ಲಿ ಸಂತು ಮತ್ತೆ ಅಪೂರ್ವ ಅವರು, ಇದು ನಿಮ್ಮ ಆಕ್ಟ್, ಇದು ಸಂಪೂರ್ಣವಾಗಿ ನಿಮ್ಮ ಆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಥ್ಯಾಂಕ್ ಯು ರಾಘು ಅಂಡ್ ರಚು ಅವರೇ. ಅಪೂರ್ವ ಮ್ಯಾಮ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಪಾತ್ರ. ಅಂಡ್ ಸಂತು, ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಈ ವಾರ ನೀವು ಮಾಡಿದಂಥ ಪಾತ್ರಗಳು ಎಲ್ಲಾನು ಮಾದೇಶ್ವರನ್ ಕೃಪೆಯಿಂದ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ರಿ. ಇಲ್ಲಿ ನಾನೊಬ್ಳೇ ಅಲ್ಲ, ಎಲ್ಲರೂ ಅದನ್ನ ವಿಟ್ನೆಸ್ ಮಾಡಿದ್ವಿ. ಹೌದು, ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ, ಸಖತ್ ಖುಷಿ ಆಯ್ತು. ಇದು ನಿಮ್ಗೆ, ದಿಸ್ ಇಸ್ ಫಾರ್ ಯು.
ಹೌದು, ನೀವ್ ಹೇಳಿ, ನಿಮ್ಗೇನ್ ಅನ್ಸ್ತು? ಈ ಒಂದು ಸಿನಿಮಾದ ನನಗೂ ಒಂದು ಅಟ್ಯಾಚ್ಮೆಂಟ್ ಇದೆ ಮೇಡಮ್. ನಮ್ಮ ತಾಯಿ ಯಾವಾಗ್ಲೂ ಈ ದುಡ್ಡು ಇಲ್ದೇ ಹೋದಾಗ ಆ ಕಾಲದಲ್ಲೆಲ್ಲ ಏನಿಗೆ ರಬ್ಬರ್ ಬಳೆಗಳು ಹಾಕತ್ತ ಇದ್ರು ನಮ್ಮ ತಾಯಿ. ಅಂದ್ರೆ ಗೊತ್ತಿರುವ ನಿಮ್ಗೆ ಗಾಜಿನ ಬಳೆಗಳಲ್ಲ, ಅದಕ್ಕಿಂತ ರಬ್ಬರ್ ಬಳೆಗಳು ಬರುತ್ತೆ. ಅಂದ್ರೆ ಗಾಜಿನ ಬಳೆ ಒಡೆದೋದ್ರೆ ಇನ್ನೊಂದು ತಗೋಬೇಕಾಗುತ್ತೆ, ಆದ್ರೆ ರಬ್ಬರ್ ಬಳೆ ಒಡೆದೋಗಲ್ಲ ಅನ್ನೋ ಒಂದು ಸೆಂಟಿಮೆಂಟಲ್ಲಿ ನಮ್ಮ ತಾಯಿ ರಬ್ಬರ್ ಬಳೆ ಹಾಕತಾ ಇರ್ತಾರೆ. ಆಮೇಲೆ ನಾನು ಕಾಲಕ್ರಮೇಣ ಇಲ್ಲಿ ಬಂದಮೇಲೆ ನಾನು ನಮ್ಮ ಅಮ್ಮಂಗೆ ಬಳೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿರ್ತೀನಿ. ಬಳೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಎಲ್ಲ ಆಗುತ್ತೆ, ದುಡ್ಡೆಲ್ಲ ಬರುತ್ತೆ, ಬಳೆ ಮಾಡಿಸ್ಕೊಂಡು ತಗೊಂಡೋಗ್ಬೇಕು ಅಂತ ಅನ್ಕೋತೀನಿ. ಸೀರಿಯಸ್ ಆಗ್ಬಿಡುತ್ತೆ ನಮ್ಮ ಅಮ್ಮಂಗೆ. ಸೀರಿಯಸ್ ಆದ್ಮೇಲೆ ಇನ್ನು ಅದ್ರ ಕಡೆ ಗಮನ ಉಂಟಾಗುತ್ತೆ. ಕೊನೆಗೂ ನಮ್ಮ ಅಮ್ಮ ನನಗೆ ಬಳೆ ತಂದು ಕೊಡ್ತಾನೆ ನನ್ನ ಮಗ ಅಂತ ಊರಲ್ಲೆಲ್ಲ ಹೇಳ್ಕೊಂಡಿರ್ತಾರೆ, ನನ್ನ ಮಗ ಈ ಸರಿ ತತ್ತಾನೆ ಅಂತ. ಕೊನೆಗೂ ನಮ್ಮ ಅಮ್ಮಂಗೆ ಬಳೆ ಹಾಕಕ್ಕೆ ಆಗಲ್ಲ, ತೀರ್ಕೊಂಡ್ಬಿಡ್ತಾರೆ ಅವರು. ನನ್ನ ತಾಯಿಗೆ ನಾನು ಯಾವಾಗಲೂ ಬಳೆ ಮಾಡಿ ಸಾಕ್ಲೇ ಇಲ್ವಲ್ಲ, ನಾನು ಎಂಥ ಫೂಲ್ ಆಗ್ಬಿಟ್ಟೆ ಅಂತ. ಈಗ ಒಂದು ಕ್ಷಣ ನಾನು ಅವ್ರ ಕೈ ಹಿಡ್ಕೊಂಡ ತಕ್ಷಣನೇ ಮೈ ರೋಮ ಎಲ್ಲ ಜುಮ್ ಅಂದ್ಬಿಡ್ತು. ನನ್ನ ತಾಯಿನೇ ಹೋಗ್ತಾವ್ರೇನೋ ಅನ್ನೋಷ್ಟು ಫೀಲ್ ಆಗ್ಬಿಡ್ತು ನನಗೆ. ಕೊನೆಗೂ ಅದೊಂದು ಫೀಲ್ ನನಗೆ ಯಾವಾಗಲೂ ಎನಿ ಟೈಮ್ ಈ ಥರ ರೋಲ್ ಮಾಡಿದಾಗ ಮತ್ತು ಬಂದು ನಿಂತಾಗ ನನ್ನ ತಾಯಿಗೆ ನಾನು ಏನೂ ಮಾಡಿಕೊಡ್ಲೇ ಇಲ್ವಲ್ಲ, ಒಂದು ಮೂಗ್ನತ್ತು ಸಹ ತಂದುಕೊಡ್ಲಿಲ್ಲ ನಾನು ನಮ್ಮ ತಾಯಿ. ಅಷ್ಟು ಒಂಥರ ಅನ್ಲಕ್ಕಿ ನಾನು ಏನೂ ಮಾಡ್ಕೊಡೋಕ್ಕಾಗಲಿಲ್ಲ. ನಮ್ಗೆ ಈಗೆಲ್ಲ ಕೊಟ್ಟವನೇ ದೇವರು, ಅವು ಯಾರಿಗೂ ಏನು ಮಾಡೋಕ್ಕೆ. ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡಿಗೆಯಲ್ಲಿರ್ಬೇಕು, ಆದ್ರೆ ಆ ಗುಂಡಿಗೆ ನಮ್ದಲ್ಲ, ನಮ್ಮ ಎದುರುಗಡೆಯವ್ರದ್ದಾಗಿರ್ಬೇಕು. ಕುರಿಯವರೇ, ಏನ್ರಿ KGF ಡೈಲಾಗು ಸಖತ್ತಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಜೀವನದ ದೊಡ್ಡ ಅಧ್ಯಾಯ, ಕನ್ನಡದ ವೈಭವಕ್ಕೆ ರೋಚಕ ತಿರುವನ್ನ ತಂದ್ಕೊಟ್ಟಂತ ಚಿತ್ರ KGF. ಈಗ KGF ಜಲಕನ್ನ ನಮ್ಮ ಮುಂದಿಡೋದಕ್ಕೆ ಬರ್ತಾ ಇದ್ದಾರೆ. ಯಶ್ ಆಗಿ ನಿಮ್ಮ ಮುಂದೆ ಸ್ವಾಗತಿಸಿ ಗ್ಯಾಬ್ರಿಯಾಲಾ ಸ್ಮಿತ್ ಹಾಗೂ ಅವರ ತಂಡ. ಒಬ್ಬ ರಾಜ್ಕುಮಾರ ನಡುರಾತ್ರಿ ಕಗ್ಗತ್ತಲಲ್ಲಿ ತನ್ನ ಗುರಿ ಕಡೆಗೆ ಹೊರಟ. ಅವತ್ತು ಜೋರಾಗಿ ಬಿರುಗಾಳಿ ಬೀಸ್ತಾ ಇತ್ತು. ಹಡಗ್ನಲ್ಲಿ ಒಬ್ನೇ ಯಾರಿಗೂ ಭಯ ಪಡದೆ ಹೊಳಿತಾ ಇರೋ ಸಮುದ್ರದ ಮೇಲೆ ಹಾದು ಹೋದ. ಅಮ್ಮ, ಸಮುದ್ರದ ನೀರು ಯಾಕಮ್ಮ ಹೊಳಿತಾ ಇರುತ್ತೆ? ಯಾಕಂದ್ರೆ ಸಮುದ್ರದ ಅಡಿಯಲ್ಲಿ ತುಂಬಾ ಬಂಗಾರ ಇದೆ ಕಂದ. ಅಮ್ಮ, ನಿಂಗೆ ಬಂಗಾರ ಅಂದ್ರೆ ಇಷ್ಟನಾ? ಬಂಗಾರ ಅಂದ್ರೆ ಯಾವ ಹೆಣ್ಣಿಗೆ ಇಷ್ಟ ಇಲ್ಲ ಕಣೋ. ಅಮ್ಮ, ಈ ಪ್ರಪಂಚದಲ್ಲಿರೋ ಎಲ್ಲಾ ಬಂಗಾರನ ನಿನಗೆ ತಂದು ಕೊಡ್ತೀನಿ ಅಮ್ಮ. ನೀನ್ ಬೆಳಗ್ಗೆ ಹೋಗಿ ತರುವಂತೆ, ಈಗ ಮಲ್ಕೋ ಬಾ. El Dorado. KGF ರಾಕಿ ಬಾಯ್ಸ್ ಒತ್ತಾಯ್ತು. ಹೇಳಿ, ಮುಂದೇನ್ ಮಾಡ್ತಾರೆ ನಿಮ್ ಹೀರೋ? ಮಗನ ಬರೀ ಎರಡೇ ಡೈಲಾಗ್ ಇಟ್ಕೊಂಡು 2 ಚಾಪ್ಟರ್ ಮುಗಿಸ್ಬಿಟ್ರಲ್ಲ ಮೇಡಮ್. ಇದು ನನ್ನ ಆಫೀಸು, ಇಲ್ಲಿ ನಾನಷ್ಟೇ ಮಾತಾಡ್ಬೇಕು, ಮಿಕ್ದವ್ರೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು. ಸರ್, ಬಾಯಿ ಮುಚ್ಕೊಂಡಿರಿ. ಗೋವಿಂದು, ನೀವ್ ಹೇಳಿ ಸರ್, ಮುಂದೇನ್ ಮಾಡ್ತಾನೆ ನಿಮ್ ಹೀರೋ? ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಸರ್, ನಿಮ್ಮ ಅಪ್ಪ ಕೂಡ ಇದೇ ಡೈಲಾಗ್ ಹೇಳಿದ್ರಿ ಸರ್, ಬೇರೆ ಡೈಲಾಗ್ ಹೇಳ್ರಿ ಸರ್. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್. ಸರ್, ಆದ್ರೆ ನಮ್ಮ ತಾಯನಿಗೆ ಏನಂತ ನಂಗೆ ಅರ್ಥ ಆಗ್ಲಿಲ್ರಿ ಸರ್. ಗೋವಿಂದು, ಅಧಿಕ ಪ್ರಸಂಗತನ ಮಾಡದೆ ಸುಮ್ಮನೆ ಬಂದ್ ಕುತ್ಕೋ. ನೀವ್ ಹೇಳಿ ಸರ್. ಮೇಡಮ್, ನೀವು ಸುಮ್ಮನೆ ರೀ. ಊರವ್ರು ಇರೋರ್ನೆಲ್ಲ ನಾನ್
ಸುಮ್ಮನಿರಿಸ್ತೀನಿ, ಇವನು ನನ್ನನ್ನೇ ಸುಮ್ಮನಿರಿಸ್ತಾನಲ್ರಪ್ಪ. ಸರ್ ನೀವು ಉಂಡಿ ಎಷ್ಟೊತ್ತಾಯ್ತೋ ಏನು? ಕತೆ ಶುರು ಮಾಡೋದಕ್ಕಿಂತ ಮುಂಚೆ ಉಣ್ಣಾಕ್ ಬನ್ನಿ, ಉಣ್ಣಾಕ. ನೀವ್ ಹೇಳಿ ಸರ್, ಮುಂದೇನ್ ಮಾಡ್ತಾನೆ ನಿಮ್ ಹೀರೋ? ರಾಕಿನ KGF ಕಳ್ಸಿದ್ದು ಗರುಡನ್ನ ಹೊಡೆದಾಕೋಕೆ, ಆದ್ರೆ ಅವನ್ ಹೋಗಿದ್ದು KGFನೇ ಆಳೋದಕ್ಕೆ. ರಾಕಿ ತಾನು ಅನ್ಕೊಂಡ ಹಾಗೆ KGFನ ಸುಲ್ತಾನನಾದ. ಬಂದ 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 ಬಂದ. ಯಾರೋ ಬಂದ? ಬೇಟೆಗಾರರ ಬೇಟೆಯಾಡು, ನನ್ನ ಬೇಟೆಗಾರ ಬಂದ. Smoking kills. Smoking is injurious to health, Chinna. Hey, Patan! ಯಾರ 10 ಜನನ ಹೊಡೆದು ಡಾನ್ ಆದವನಲ್ಲ ಕಣೋ ನಾನು ಹೊಡೆದಿರೋ 10 ಜನನು ಡಾನ್ಗಳೇ. दागा 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 दागा. एक प्लेट कुस्का. ಕುಷ್ಕ ಏನು, ಬಿರಿಯಾನಿನೇ ಕೊಡ್ತೀನಿ. ಅದ್ ಸರಿ, ನನ್ ದಿಲ್ಕಿ ದಡ್ಕನ್ ಎಲ್ಲಿ ಕಾಣಿಸ್ತಿಲ್ಲ? ರೀನಾ ರೀನಾ ಡಾರ್ಲಿಂಗ್. ಚಾಚಾ, ರಾಣಿ ತರ ನೋಡ್ಕೊಳ್ತೀನಿ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ, ರಾಣಿ ತರ ನೋಡ್ಕೋಬೇಕು. ನನಗ್ ಶೆಕೆ ಆಗ್ತಿದೆ, ಬೀಸಣ್ಗೆ ತಗೊಂಡ್ ಬನ್ನಿ. ಚಾಚಾ, ಚಿನ್ನ, ಈ ಗಾಳಿ ಬರ್ತಿದ್ಯಾ ಚಿನ್ನ? ಈ ಬಿಲ್ಡಪ್ಗೆ ಕಮ್ಮಿ ಇಲ್ಲ. ರಾಕಿ, KGFಗೆ ಅದಿರ ಬರ್ತಿದ್ದಾನೆ. ಅವನ್ ಯಾವನೋ ಸಿಲ್ಲಿ ಫೆಲೋ. ರಾಕಿ, ಅದಿರ ನೀನ್ ಅನ್ಕೊಂಡಷ್ಟು ಸಾಮಾನ್ಯದವನಲ್ಲ, ಸ್ವಲ್ಪ ಹುಷಾರಾಗಿ. ಅವನಷ್ಟು ದೊಡ್ಡ ತೋಲಾಂಡಿನ? ಇವನ್ ಯಾವನೋ ಜಡೆ ಬಿಟ್ಕೊಂಡಿರೋ ಸಡೆ ತರ ಇದ್ದಾನೆ. ಇವನು ಅದಿರಾನ. ಏ ರಾಕಿ, ರಾಕಿ ತುಂಬಾ ಸ್ಮೂತ್ ಆಗಿದ್ದಾಳೆ. ಅದಿರ, ನನ್ನ ನೋಡಿ ಭಯ ಪಡ್ಬೇಡ. ಇವ್ರಿಗೆಲ್ಲ ಬರೀ ಚಿಯರ್ಸ್ ಹೇಳಿ ಸಿಪ್ ಹೊಡ್ದಿದ್ದಷ್ಟೇ. ನಿನ್ನ ಬಾಟಮ್ಸ್ ಅಪ್ ಹೊಡ್ದು ಉಪ್ಪಿನಕಾಯಿ ನೆಕ್ಕದೆ. ನನ್ನ ಕಾಮಿಡಿ ಪೀಸ್ ಅನ್ಕೋಬೇಡ, ನನ್ನಿಂದ ದೊಡ್ಡ ಪಡೆನೇ ಇದೆ. ನಿನ್ ಪಡೆ ಜೊತೆ ಪಗಡೆ ಆಡಿ ಈ KGF ಇಂದ ಎತ್ತಂಗಡಿ ಮಾಡ್ಸಿಲ್ಲ. ನನ್ನ ಹೆಸರು ರಾಕಿ ಬಾಯ್ನೇ ಅಲ್ಲ. 3 ರಿಂದ 4 ರೌಡಿನ ಕೊಂದ ತಕ್ಷಣ ನಿಂದು ಡಾನ್ ಆಗಲ್ಲ ಎಂದು ರಾಕಿಗೆ ಹೊಡೆಯುವನು.
ಚಾಚಾ ರಾಕಿ ಚೋಚಾ. ದಾಗ 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 ದಾಗ. ಏಕ್ ಪ್ಲೇಟ್ ಕುಸ್ಕ. ನಾನಿಲ್ಲಿ ಕಾಲ್ ಕಿಸ್ಕೊಂಡು ಬಿದ್ದಿದ್ದೀನಿ, ನಿಂಗೆ ಕುಷ್ಕ ಬೇಕಾ? ಕುಷ್ಕ ಹಾಸ್ಪಿಟಲ್ ಕರ್ಕೊಂಡು ಹೋಗಯ್ಯ. ಅವು 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 ಔಟ್ ಔಟ್ ಹೋಗಿ. ಎಂತ ಅವಸ್ಥೆ ಅಲ್ವಾ? ಮೇಕಪ್ ಹಾಕಿದಷ್ಟು ಟೈಮು ಸ್ಟೇಜಲ್ಲಿ ನಿಲ್ಲಿಕ್ಕಿಲ್ಲ. ಎಂತ ಕರ್ಮ. ವಿಜೇಂದ್ರ ಇಂಗಳಗಿ ಅವ್ರೆ, KGF ನ ತನ್ನ ಕಂಟ್ರೋಲಿಗೆ ತಗೊಂಡ ಮೇಲೆ ರಾಕಿ ಬಾಗೆ ಶತ್ರುಗಳು ಜಾಸ್ತಿ ಆದ್ರು. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಅವತ್ತು ಗರುಡನ್ನ ಹೊಡೆದಾಕೋಕೆ ರಾಕಿ ಹೊರಟ. ಈ ಸರಿ ಗರುಡನ ಮಿಸ್ ಮಾಡಲೇಬಾರ್ದು. ಬಂದ 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 ಬಂದ. ಮತ್ಯಾರು ಬಂದ? ಗರುಡ. ಗರುಡಲ್ಲ ನಿಮ್ ಹೇಳುದಿಲ್ಲ ಅಂತ ಗರುಡ ಅಂತ ಗರುಡ. ನಮ್ಮಪ್ಪ ನನಗೋಸ್ಕರ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ನಾನು ಅದಕ್ಕಿಂತ ದೊಡ್ಡ ಸಾಮ್ರಾಜ್ಯ ಕಟ್ತೀನಿ. ವಿಜೇಂದ್ರ ಇಂದ್ಗಳಿ ಅವ್ರೆ, ನೀವು ಕಥೆಯಲ್ಲಿ ತುಂಬಾ ಹಿಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ರೀ, ನಾನು ಕತೆ ಹೇಳೋ ಸ್ಟೈಲೇ ಹೆಂಗೆ. ನಿಮಗೆ ಇಷ್ಟ ಇದ್ರೆ ಕೇಳಿ, ಇಲ್ಲ ಅಂದ್ರೆ ನಾನು ಬಿಟ್ಬಿಡಿ. ಎಷ್ಟು ಮಾಡ್ಕೊಳ್ಳಿ ಸರ್, ನಮ್ಮ ಮೇಡಮೇ ಹಾಗೆ. ಆಯ್ತಾ? ಸ್ವಲ್ಪ ಚಟ ಮೇಡಮ್, ನೀವು ಸುಮ್ಮನೆ ಇದ್ರೆ ಸರ್, ಇಲ್ಲಾಂದ್ರೆ ಕಾಪಿ ಖಾರ ಪೂಜೆ ಯಾಕೆ ನಿಮ್ಮ ಬಾಯಿ ತುರುಕ್ ಬಿಡ್ತೀನಿ. ಆಯ್ತು ಬಿಡಪ್ಪ, ನನ್ನನ್ನೇ ಎಲ್ಲರೂ ಸುಮ್ಮನೆ ಇರಿಸ್ತಿರಲ್ರು. ಆಯ್ತು ಬಿಡಿ. ಹೇಳಿ, ಈಗ ಏನ್ ಮಾಡ್ತಾನೆ ನಿಮ್ ಹೀರೋ? ನನ್ನ ಡೈಲಾಗ್ ನಾನು ಹೇಳ್ಬೇಕು, ಸಂಬಳ ಕೊಟ್ಟಿದ್ದಾರೆ ಅದಕ್ಕೆ. ಗಾಯಗೊಂಡ ಸಿಂಹದ ಉಸಿರು ಘರ್ಜನೆಗಿಂತ ಭಯಂಕರವಾಗಿರುತ್ತದೆ. ರೀ, ಚಾಪ್ಟರ್ 1 ನಲ್ಲಿ ನಿಮ್ಮ ತಂದೆ ಕೂಡ ಇದನ್ನೇ ಹೇಳ್ತಾ ಇದ್ರು. ಮೇಡಮ್, ನೀವು ಸುಮ್ಮನೆ ಇರಿ ಮೇಡಮ್. ಸರಿ, ಸಾರಿ ಸಾರಿ ಸರ್, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಮುಂದುವರಿಸಿ. ಅಧೀರನಿಂದ ಏಟು ತಿಂದು ಗಾಯಗೊಂಡ ಸಿಂಹದಂತಾಗಿದ್ದ ರಾಕಿ ನೋವಿನಿಂದ ನರಳುತ್ತಿದ್ದ. ಯಾಕೋ ಎದುರ್ಕೋತಾ ಇದ್ಯಾ? ನಾನು ಇಲ್ಲೇ ಇಲ್ವಾ? ಭಯ ಪಡ್ಬೇಡ, ಮಲ್ಕೋ ಮಲ್ಕೋ. ಒಂದು ಕಡೆ KGF ಮುಳುಗ್ತಾ ಇದೆ, ಅಲ್ಲಿದ್ದ ದುಡ್ಡನ್ನೆಲ್ಲ ತಗೊಂಡು ಹುಡುಗಿ ಜೊತೆ ಓಡೋದ್ನಾ ನಿಮ್ ಹೀರೋ? ಮೇಡಮ್, ಓಡೋಗಕ್ಕೆ ಅವ್ನು ವಿಲನ್ ಅಲ್ಲ, ಹೀರೋ. ಸರಿ, ಈಗ ಸುಮ್ನೆ ಇರ್ತೀನಪ್ಪ, ನೀವು ಕಂಟಿನ್ಯೂ ಮಾಡಿ ಸರ್. ವಿನಾಯಕ್ ಖಲೀಲ್ ಹತ್ರ ಬಿಸ್ನೆಸ್ ಡೀಲ್ ಮಾಡಿ ಅವನು ಮತ್ತೆ ವೆಸ್ಟ್ ಕೋಸ್ಟ್ ಹತ್ರ ಬಂದ. ಮುಂದೇನಾಗುತ್ತೆ? ಬಂದ ಬಂದ್ರು 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 ಬಂದ್ರು. ಡೈಲಾಗ್ ಮಿಸ್ ಆಯ್ತು. ಮತ್ತೆ ಬಂದ ಅನ್ನಕ್ಕೆ ಬಂದ್ರು ಅಂತಿದ್ಯಾ? ಈಗ ಬಂದ್ರು ಅಂತಾನೆ ಹೇಳ್ಬೇಕು. ಯಾರೆಲ್ಲ ಬಂದ್ರು? ರಾಕಿ ಮತ್ತೆ ಅಧೀರ ಬಂದ್ರು. ಇಬ್ರು ಬಂದ್ರು. ಹೇಳ್ರಿ ವಿಜಯೇಂದ್ರ ಇಂಗಳಗಿ ಅವರೇ, ಕಥೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ ಹೇಗೆ? ರಾಕಿ ದುಬೈಗೆ ಹೋಗಕ್ಕೆ 2 ಕಾರಣ ಆಯ್ತು. ಎರಡನೇ ಕಾರಣ ಯಾವ್ದಾಗಿತ್ತು? ರಾಕಿ, ರೀನಾ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಂಗೆ ಮೈ ಹುಷಾರಿಲ್ಲ. ಏನಾಗಿಲ್ಲ, ಡಾಕ್ಟರ್ನ ಮನೆ ಕಳ್ಸಿನಿ, ಮನೆಗೆ ಹೋಗು.
ನಂಗೇನು ತಿನ್ಬೇಕನ್ನಿಸ್ತಾ ಇಲ್ಲ. ತಿನ್ಬೇಡ, ಉಪವಾಸ ಇರು, ರೇಷನ್ ಎಲ್ಲ ಉಳಿಯುತ್ತೆ. ಫಾತಿಮಾ ಅಮ್ಮ ಜೋರಾಗಿ ನಡಿಬಾರ್ದು ಅಂತ ಹೇಳಿದ್ದಾರೆ. ಈಗೇನು ಜೋರಾಗಿ ನಡೆದು ಒಲಿಂಪಿಕ್ ಮೆಡಲ್ ಏನಾದ್ರು ತಗೋಬೇಕಾ? ಏನ್ ಚಿನ್ನ? ನಂಗೆ ಹುಣಸೆ ಹಣ್ಣು ಮಾವಿನ ಹಣ್ಣು ತಿನ್ಬೇಕನ್ನಿಸ್ತಿದೆ. ಚಾಚಾ, ಇವಳಿಗೆ ಹುಣಸೆ ಹಣ್ಣು, ಮಾವಿನಕಾಯಿ, ಟೊಮೆಟೊ ಹಣ್ಣು ಏನೇನ್ ಬೇಕೋ ಅದನ್ನ ಕೊಡ್ಸ್ ಕಳ್ಸು. ಅಮ್ಮ ಬರ್ತಿದ್ದಾಳೆ. ಏನ್ರಿ ಇದು ಚಾಪ್ಟರ್ 3 ಕತೆ ಹೇಳ್ರಿ. ಚಾಪ್ಟರ್ 3 ಕತೆ ಯಶು ಪ್ರಶಾಂತ್ ನೀಲ್ ಅವ್ರಿಗೆ ಗೊತ್ತಿಲ್ಲ. ಇನ್ನು ನಾನೆಲ್ಲಿಂದ ಹೇಳಿ? ಚಾಪ್ಟರ್ 3 ಬಂದಾಗ ಅದನ್ನು ಸ್ಪೂಫ್ ಮಾಡೋಣಂತೆ. ಈಗ ಎದ್ದು ನಡೀರಿ. ಇದೇ ಕಾಸ್ಟ್ಯೂಮ್ ಹಾಕೊಂಡು ಬರ್ಬೇಕಾ? ಚಾಪ್ಟರ್ 1 ಅಷ್ಟೊಂದು ಯಶಸ್ವಿ ಪ್ರದರ್ಶನ ಕಂಡ್ರು ನನಗೆ ಒಂದೇ ಸೀರೆನಲ್ಲಿ ಇರ್ತಿದಾರಲ್ಲಪ್ಪ, ಒಂದು ಹೊಸ ಸೀರೆನಾದ್ರೂ ಕೊಡಿಸ್ರು. ಲೋಪರ್ ನನ್ನ ಮಗನೇ, ಇಲ್ಲಿ ಸ್ಕಿಟ್ಟೆ ಮುಗ್ದೋಗಿದೆ. ಸ್ಕಿಟ್ ಮುಗಿದ್ಮೇಲೆ ಯಾರು ನಿನ್ನ ಅಪ್ಪ ಬರ್ತಾನೇನು? ಇದನ್ನ ಹೇಳ್ತಾರೆ ಒಂದು ಫುಲ್ ಮೀಲ್ಸ್ ಮನೋರಂಜನೆ ಅಂತ. ಸೂಪರ್ ಆಯಿತು. KGF ರೀಕ್ರಿಯೇಷನ್ ಹೇಗೆ ಅನಿಸ್ತು ರಾಘು? ನನಗೆ ಆಕ್ಚುಲಿ ಕಥೆಗಳು ಮರ್ತೋಗ್ತಾ ಇದೆ. ಒಂದು ಯಾವಾಗ ನೋಡಿದೆ, ಎರಡು ಯಾವಾಗ ನೋಡಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಲೋ ಸುರಸ್, ನೀನು ಯಾಕೋ ಬಂದಲ್ಲ. ಅದೀರನ್ಗೊಂದು ಗೌರವ ಇದೆ, ಅವನು ಹಿಡ್ಕೊಳಕ್ ಗನ್ಗೊಂದು ಗೌರವ ಇದೆ, ಆಯ್ತಾ? ಬಂದು ಟಿಣಿಂಗ ಟಿಶ್ಶ ಮಾಡ್ಬಿಟ್ಟಲ್ಲ ಮಾರಾಯ. ಒಂದು ಕಾಮಿಡಿ ಕಿಲಾಡಿಗಳಿಗೆ ಬಹಳ ದೊಡ್ಡ ಸ್ಟ್ರೆಂಗ್ತ್ ಒಂದಿದೆ. ನಮ್ಮನ್ನ ನಾವೇ ತಮಾಷೆ ಮಾಡ್ಕೋಬಹುದು ಅನ್ನೋದೊಂದು ಒಂದು ಹೆಲ್ದಿ ಹ್ಯೂಮರ್ ಇರುತ್ತಲ್ಲ, ಅದನ್ನ ಇವತ್ತು ವೇದಿಕೆ ಮೇಲೆ ಬಹಳ ಬ್ಯೂಟಿಫುಲ್ ಆಗಿ, ಬಹಳ ಹಾಸ್ಯಮಯವಾಗಿ ನಮ್ಮ ಎಲ್ಲಾ ಕಿಲಾಡಿಗಳು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಸಂಬಡಿ ಇಫ್ ಬಂದು ಅಲ್ಲಲ್ಲೇ ಮಾತಾಡಿದ್ರು ಕೂಡ ಹೂ ಸ್ಟೋಲ್ ದ ಶೋ ಅಂದ್ರೆ ಇಟ್ ಇಸ್ ವಾಣಿ. ನಿಜವಾಗ್ಲೂ ವಾಣಿ ತಮಾಷೆ ಅಲ್ಲಮ್ಮ. ನೀವು ನಡ್ಕೊಂಬರ್ಬೇಕಾದ್ರೂ ಅವ್ರ ಥರನೇ ನಡ್ಕೊಂಬಂದ್ರೆ ನಾನು ನೋಟಿಸ್ ಮಾಡಿದೆ. ಆ್ಯಂಡ್ ಇನ್ನು ನಮ್ಮ ಗ್ಯಾಬಿ ಕೇಳಲೇಬೇಕಾಗಿಲ್ಲ. ನಾನು ಅಷ್ಟೊಂದಿಂದ ಕಾಯ್ತಾ ಇದ್ದೆ ಏನ್ ಪರ್ಫಾರ್ಮ್ ಮಾಡ್ಬೋದು ಗ್ಯಾಬಿ ಇವತ್ತು, ಬರೀ ಸಾಂಗ್ ಅಲ್ಲಿ ಡ್ಯಾನ್ಸ್ ಗೀನ್ಸ್ ಮಾಡ್ತಾರ ಅಂತ. ಬಟ್ ಗ್ಯಾಬಿ, ಯು ಆರ್ ಅ ವೆರಿ ವೆರಿ ಡೆಡಿಕೇಟೆಡ್ ಆಕ್ಟರ್. ಬ್ಯೂಟಿ ಇನ್ ಖೇವಾಸ್ ಅಂತಾರೆ ಗೊತ್ತಾ, ಅದಕ್ಕೆ ನಮ್ಮ ಕಾಮಿಡಿ ಕಿಲಾಡಿಗಳು ಬಹಳ ದೊಡ್ಡ ಉದಾಹರಣೆ. ಹೌದು, ವೆರಿ ಥ್ಯಾಂಕ್ ಯು ಸೊ ಮಚ್. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಕಂಗ್ರಾಚುಲೇಷನ್ಸ್ ಗ್ಯಾಬಿ. ಅಂಡ್ ವಿನಿಯಾ ಮ್ಯಾಮ್, ಈ ಸ್ಪೂಫ್ ಅನ್ನ ಮಾಡಬಹುದು ಅಂತ ಯಾರಿಗ ಅನ್ಸಿದ್ದು? ಡೈರೆಕ್ಷನ್ ಟೀಮ್. ಬ್ರಿಲಿಯಂಟ್. ಹ್ಯಾಟ್ಸ್ ಆಫ್ ಟು ಹಿಮ್. ಯಾಕಂದ್ರೆ ಈ ಹಾಸ್ಯ ಅನ್ನೋದಕ್ಕೆ ಎಂಥ ತಾಕತ್ತಿದೆ ಅಂದ್ರೆ, ಎಂಥ ಒಂದು ಗಂಭೀರವಾದ ಸಮಸ್ಯೆ ಬೇಕಾದ್ರೂ ಇರ್ಲಿ, ಅಲ್ಲಿ ಒಂಚೂರು ಹಾಸ್ಯ ತಗೊಂಡ್ ಬಂದ್ಬಿಟ್ರೆ ಅದು ಎಲ್ಲ ತಿಳಿ ಆಗೋಗ್ಬಿಡುತ್ತೆ. ಹೇಗಪ್ಪ KGF ಅನ್ನ ಇವ್ರು ತರ್ತಾರೆ ಸ್ಟೇಜ್ ಮೇಲೆ ಅಂತ ನೋಡ್ತಾ ಇರೋವಾಗ ಈ ಹಾಸ್ಯದ ಮೂಲಕ ತಂದಿರೋದಿದೆಯಲ್ಲ, ತುಂಬಾ ಮಜವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಪ್ರಯತ್ನಗಳು ನಡೀತಾನೆ ಬಂದಿದೆ. ಅಂತಹ ವಿಭಿನ್ನವಾದಂತಹ ಪ್ರಯತ್ನ ನಮ್ಮ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ನಟಿಸ್ತಾ ಇರುವಂತ ಕಾಸಿನ ಸರ ಚಿತ್ರ. ಇವತ್ತು ನಮ್ಮ ವೇದಿಕೆಯಲ್ಲಿ ಕಾಸಿನ ಸರ ಚಿತ್ರ ತಂಡ ಇದೆ. ಪ್ರೀತಿಯಿಂದ ಸ್ವಾಗತಿಸಿ ನಿರ್ಮಾಪಕರಾದಂತಹ ದೊಡ್ಡನಾಗಯ್ಯ ಸರ್, ನಿರ್ದೇಶಕರಾದಂತಹ ನಂಜುಂಡೇಗೌಡ ಸರ್, ಹಾಗೂ ಈ ಚಿತ್ರದ ನಾಯಕಿ ಹರ್ಷಿಕಾ ಪುಣಚ್ಚ ಅವರು, ಹಾಗೂ ನಮ್ಮೆಲ್ಲರ ಪ್ರೀತಿಯ ನಾಯಕ ನಟ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ವೇದಿಕೆ ಮೇಲೆ ಬರಬೇಕು. ರಾಘು, ಕಾಸಿನ ಸರ ಚಿತ್ರದ ವಿಶೇಷತೆ ಬಗ್ಗೆ ನೀವು ಮಾತಾಡಿ. ಕಾಸಿನ ಸರ ಟೈಟ್ಲ್ ಅಲ್ಲಿ ಒಂದು ಕೆಳಗಡೆ ಒಂದು ಟ್ಯಾಗ್ ಲೈನ್ ಇದೆ, ಇಟ್ಸ್ ನಾಟ್ ಅ ಜ್ಯುವೆಲ್ ಅಂತ. ನಾನು ಸರ್ ಫಸ್ಟ್ ಕತೆ ಹೇಳಿದಾಗ ನನಗೆ ಟೈಟ್ಲ್ ಹೇಳಲಿಲ್ಲ, ಅವ್ರು ಫಸ್ಟ್ ಕತೆ ಹೇಳಿದ್ರು. ಕತೆಗಿರುವಂತ ಒಂದು ಪ್ರಾಮುಖ್ಯತೆ, ನಮ್ಮ ನಾಡಿನ ರೈತರ ಬಗ್ಗೆ,
ಕೃಷಿ ಬಗ್ಗೆ, ಮಣ್ಣೇನಿದೆ ಆ ಸಾಯಿಲ್ ಅದ್ರ ಸತ್ವ ಕಳ್ಕೊತಾ ಇರೋದ್ರ ಬಗ್ಗೆ. ಇವಾಗ ನಾವು ಯಾವ ಕಡೆ ತಿರುಗಿ ನೋಡಿದ್ರು ರೈತರಿಗೆ ಇರುವಂತ ಕಷ್ಟ ಕಾರ್ಪಣ್ಯಗಳು, ಅವ್ರು ಎದುರಿಸ್ತಾ ಇರುವಂತ ಚಾಲೆಂಜ್ಗಳು, ಇದೆಲ್ಲ ಬೇಸ್ ಮಾಡಿ ಒಂದು ಬಹಳ ಒಳ್ಳೆ ಭಾವನಾತ್ಮಕ ಕಥೆಯನ್ನ ಹೆಣೆದು ಈಗ ಕಥೆ ಮಾಡಿರೋ ಕಾಸಿನ ಸರ್. ತುಂಬಾ ಒಳ್ಳೆ ಕಥೆಯನ್ನ ಹೆಣಿದಾರೆ, ಬಹಳ ಒಳ್ಳೆ ಪಾತ್ರಗಳಿದಾವೆ. ಉಮಾಶ್ರೀ ಅಮ್ಮ ಇದ್ದಾರೆ, ನಿನಾಸಂ ಅಶ್ವಥ್ ಅವರಿದ್ದಾರೆ, ಮಂಡ್ಯ ರಮೇಶ್ ಅಣ್ಣ ಇದ್ದಾರೆ, ಅಂಡ್ ಆಫ್ ಕೋರ್ಸ್ ನಾನು ಹರ್ಷಿಕಾ ಅವರು. ಅಂಡ್ ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದು ನಿರ್ಮಾಪಕರು ದೊಡ್ಡನಾಗಯ್ಯ ಸರ್. ಬಹಳ ಒಳ್ಳೆ ತಂಡವನ್ನ ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾನ ಕೊಡುವಂತ ಪ್ರಯತ್ನ ಸರ್ ಮಾಡಿದ್ದಾರೆ. ವೆರಿ ನೈಸ್ ರಾಘು, ವೆರಿ ನೈಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸೋ ನೈಸ್, ಎಲ್ಲ ಸೂಪರ್ ಕ್ವೀನ್ಸ್ನ ನೋಡೋಕೆ ತುಂಬ ಖುಷಿ ಆಗುತ್ತೆ. ಹಾಯ್ ರಚಿತಾ ಅವರೇ, ಹಾಯ್ ವಿನ್ಯಾ ಮ್ಯಾಮ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಒಂದು ಅಗ್ರಿಕಲ್ಚರ್ ಸ್ಟೂಡೆಂಟ್ ವಾಪಸ್ ಬಂದು ಹಳ್ಳಿಲಿ ವ್ಯವಸಾಯ ಮಾಡಬೇಕು ಅಂತ ಇಂಟ್ರೆಸ್ಟ್ ಪಡ್ತಾಳೆ. ಕಾಸಿನ್ ಸರ ಇಸ್ ವೆರಿ ಇನ್ಫಾರ್ಮೇಟಿವ್, ಕಂಪ್ಲೀಟ್ಲಿ ವೆರಿ ಎಂಟರ್ಟೈನಿಂಗ್. ಇಟ್ಸ್ ಬೇಸಿಕ್ಲಿ ಅ ಪ್ಯಾಕೇಜ್ ಅಂತ ಹೇಳ್ಬೋದು. ಎಲ್ಲ ಥರದ ಒಂದು ಅಂಶಗಳು ನಮ್ಮ ಸಿನಿಮಾದಲ್ಲಿದೆ. ವೆರಿ ನೈಸ್, ವೆರಿ ನೈಸ್. ಈ ಚಿತ್ರದ ಒಂದು ಟ್ರೈಲರ್ ಅನ್ನ ನಾವು ನಮ್ಮ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ನೋಡೋಣ ಅಲ್ಲ? ಟ್ರೈಲರ್ ಪ್ಲೀಸ್. ನಂಗೆ ಹುಟ್ಟಿರೋ 2 ಮಕ್ಕಳು ಮುತ್ತೆ ಕಂಡ್ರವ. ನಿಮ್ಗೆ ಎದುರಾಗ್ತಿರೋ ಸಮಸ್ಯೆ ಇವಾಗ್ಲೇ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಮುಂದೊಂದ್ ದಿನ ಎಲ್ಲರೂ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಇವಾಗ್ಲೇ ಹೇಳ್ತಾ ಇದ್ದೀನಿ. ನೀನು ಇಷ್ಟು ಪ್ರಗತಿ ವಿರೋಧಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಅಷ್ಟೇ ಸರ್, ನಮ್ಮ ರೈತರಿಗೋಸ್ಕರನೇ ಬದ್ಧನಾಗಿದ್ದೀನಿ. ನಿಮ್ಮ ಜೇಬುಗಳಿಗೆ ಅವರು ಸರ್ಕಾಗೋದನ್ನ ತಪ್ಪಿಸ್ತೀನಿ. ಕ್ಷಮಿಸ್ಬಿಡೋದು. ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ, ಎಲ್ಲರೂ ಅನಾಥರಾಗಿ ಬಿದ್ದಿದ್ದಾರೆ. ತಪ್ಪದೆ ಥಿಯೇಟರ್ಗೆ ಹೋಗಿ ಇಡೀ ಚಿತ್ರತಂಡಕ್ಕೆ ಸೂಪರ್ ಕ್ವೀನ್ ತಂಡದಿಂದ ನಾವೆಲ್ಲರೂ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮೊಂದಿಗೆ ಇಷ್ಟೊತ್ತು ಇಲ್ಲಿದ್ದು ನಮ್ಮ ಎಲ್ಲ ಪರ್ಫಾರ್ಮೆನ್ಸ್ಗಳಿಗೆ ಪ್ರೀತಿಯ ಪ್ರೋತ್ಸಾಹವನ್ನ ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ವಿನಯ ಪ್ರಸಾದ್ ಮೇಡಮ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈ ವಾರದ ಎಂಟರ್ಟೈನರ್ ಆಫ್ ದ ವೀಕ್, ಕಿಲಾಡಿ ಆಫ್ ದ ವೀಕ್ ಹಾಗೂ ಕ್ವೀನ್ ಆಫ್ ದ ವೀಕ್ ಯಾರು ಅಂತ ನೋಡುವಂತ ಸಮಯ. ಅದಕ್ಕಾಗಿ ನಮ್ಮ ಜಡ್ಜಸ್ ಡಿಂಪಲ್ ಕ್ವೀನ್ ಹಾಗೂ ಚಿನ್ನಾರಿ ಮತ್ತೆ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಎಂಟರ್ಟೈನರ್ ಆಫ್ ದ ವೀಕ್ ಯಾರಾಗ್ತಾ ಇದ್ದಾರೆ? ಓವರ್ ಟು ಜಡ್ಜಸ್. ಪ್ರೇಮಲೋಕದ ಹೇಮಾ. ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಎಂಟರ್ಟೈನರ್ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿದ್ದಾರೆ ಹೆಚ್ ಫಾರ್ ಹೇಮಲತಾ. ಅಂಡ್ ಇವರಿಗೆ ಸಿಗ್ತಾ ಇದೆ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್ ಹೇಮಾ. ಅಂಡ್ ಹಾಗೇನೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಿಲಾಡಿ ಆಫ್ ದ ವೀಕ್ ಯಾರಾಗ್ತಾರೆ ಜಡ್ಜಸ್? ಸೀರುಂಡೆಯಿಂದ ಕಲಾವಿದ ಆಗಿರೋ ನಮ್ಮ ರಘು ಅವರು. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಿಲಾಡಿ ಆಫ್ ದ ವೀಕ್ ಆಗಿದ್ದಾರೆ ನಮ್ಮ ಸೀರುಂಡೆ ರಘು ಅವರು. ಇವ್ರಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಬಹು ಮುಖ್ಯವಾದಂತಹ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕ್ವೀನ್ ಆಫ್ ದ ವೀಕ್ ಯಾರಾಗ್ತಾ ಇದ್ದಾರೆ? ಇಟ್ಸ್ ಐಶ್ವರ್ಯ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕ್ವೀನ್ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿದ್ದಾರೆ ಐಶ್ವರ್ಯ ಶಿಂದೋಗೆ. ಅಂಡ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವರ ಕಡೆಯಿಂದ ಐಶ್ವರ್ಯ ಅವ್ರಿಗೆ ಸಿಗ್ತಾ ಇದೆ 10,000 ರೂಪಾಯಿಗಳ ಗಿಫ್ಟ್ ಚೆಕ್ ಹಾಗೂ ಗಿಫ್ಟ್ ಹ್ಯಾಂಪರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ಮಾಡಲ್ಪಟ್ಟಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮ್ಮ ಜಡ್ಜಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ಸಂಚಿಕೆಯೊಂದಿಗೆ ನಾವೆಲ್ಲರೂ ನಿಮ್ಗೆ ಸಿಗ್ತೀವಿ. ಇದು ನಿಮ್ಮ ನೆಚ್ಚಿನ ನಿಮ್ಮ ಪ್ರೀತಿಯ ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ಎಲ್ಲರೂ ನಿಮ್ಮನ್ನ ಭೇಟಿ ಮಾಡ್ತೀವಿ. ನಮಸ್ಕಾರ ಕರ್ನಾಟಕ, ಲವ್ ಯು ಆಲ್, ಥ್ಯಾಂಕ್ ಯು.